ಒಂದು ಕ್ಷಣ ಮೌನ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ನನ್ನ ಹೃತ್ಪೂರ್ವಕ ನಮನಗಳು. ಉಪಾಸಕ ಉಪಾಸಕಿಯರೇ, ಈ ದಿನ ಮಾನವನ ಇಡೀ ಪ್ರಜ್ಞೆಯಲ್ಲಿಯೇ ಬದಲಾವಣೆಯನ್ನು ಪರಿವರ್ತನೆಯನ್ನು ತಂದಂತಹ ಮಹಾಗುರು, ಶ್ರೇಷ್ಠ ಗುರು, ಬ್ರಹ್ಮಾದಿಗಳಿಗೂ ಗುರು ಅಂತಹ ನಮ್ಮ ಕಥಾನಾಯಕನ ಬಗ್ಗೆ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಕಾರ್ಯಕಾರಿ ಸಮಿತಿಗೆ ವಂದಿಸುತ್ತಾ ಈಗ ವಿಷಯಕ್ಕೆ ಬರ್ತೇನೆ. ನನಗೆ ತುಂಬ ಕಡಿಮೆ ಸಮಯ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಭಗವಾನ್ ಬುದ್ಧರ ಬಗ್ಗೆ, ಮಹಾಗುರುವಿನ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಮಯ ತುಂಬಾ ಬೇಕಾಗುತ್ತೆ. ಅದನ್ನು ಕೇವಲ ಮೇಲ್ಪದರದಲ್ಲಿ ನಿಂತಾರಲ್ವ ಹಾಗೆ ಹೇಳ್ತಾ ಹೋಗ್ತೀನಿ ವಿಷಯಗಳನ್ನ. ಅವರು ಬುದ್ಧರಾಗೋದಕ್ಕೆ ಏನು ಕಾರಣ ಅಂತ. ಸೊ ನಾವು ಇವಾಗ ಈ ಸ್ಥಿತಿಯಲ್ಲಿ ಇದ್ದೀವಿ, ಅದಕ್ಕೊಂದು ಕಾರಣ ಇದೆ. ನೀವುಗಳು ಕೂಡ ಎಲ್ಲ ಈ ಸ್ಥಿತಿನಲ್ಲಿ ಇದ್ದೀರಾ, ಇದಕ್ಕೊಂದು ಕಾರಣ ಇದೆ. ಕಾರಣ ಇಲ್ಲದೆ ಕಾರ್ಯ ಇಲ್ಲ, ಕಾರ್ಯವನ್ನು ಅನುಸರಿಸಿ ಕಾರಣ, ಹೀಗೆ ಬರುತ್ತೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಸಹೋದರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ದೀಕ್ಷೆ ಅಂದರೆ ಏನು, ಧ್ಯಾನ ಅಂದರೆ ಏನು, ಯೋಗ ಅಂದರೆ ಏನು ಅಂತ. ಆ ರೀತಿ ಕಾರಣ ಇದೆ. ನಮ್ಮ ಕಥಾನಾಯಕ ಸಿದ್ಧಾರ್ಥ ಗೌತಮ ಅವರು ಬುದ್ಧರಾಗೋದಕ್ಕೆ ಒಂದು ಕಾರಣ ಕಾರಣ ಇದೆ. ಸೊ ಆ ಕಾರಣನ ನಾವು ತಿಳ್ಕೊಳ್ಬೇಕಾದ್ರೆ ಎಷ್ಟು ದೂರ ಹೋಗಬೇಕು ಅಂದರೆ, ದೂರ ಅಂದರೆ ಹಿಂದಕ್ಕೆ, ಮುಂದೆ ಹೋಗೋ ದೂರ ಅಲ್ಲ ಇದು. ಈ ಕ್ಷಣದಿಂದ ಹಿಂದಕ್ಕೆ ಹೋಗಬೇಕು ನಾವು. ಅಂದರೆ ಎಷ್ಟು ಹೇಳ್ತಾರೆ, 20 ಅಸಂಖ್ಯ ಮತ್ತು 3 ಲಕ್ಷ ಕಲ್ಪಗಳ ಹಿಂದಿನ ಕಥೆಗೆ ಹೋಗಬೇಕು ನಾವು. ಸೊ ಒಂದು ಅಸಂಖ್ಯ ಅಂದರೆ 2 ಪ್ರಳಯಗಳ ಮಧ್ಯೆ ತಾಗಿದಂತಹ ಒಂದು ಕಾಲಚಕ್ರ. ಸೊ ಈಗ 20 ಅಸಂಖ್ಯ ಹಿಂದಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಊಹೆ ಮಾಡ್ಕೊಳ್ಳಿ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ, ಅವರಲ್ಲಿ ಏನಾಗಿದ್ರು ನೋಡೋಣಂತೆ. ಇಲ್ಲಿ 3 ಘಟನೆಗಳನ್ನು ಮಾತ್ರ ಹೇಳ್ತೀನಿ. ಯಾಕೆಂದರೆ ಇದೆಲ್ಲ ವಿಷಯಗಳನ್ನು ಕೂಡ ಸಿದ್ಧಾರ್ಥ ಗೌತಮ ಬುದ್ಧನಾದ ಮೇಲೆ ತಮ್ಮ ಜಾತಕ ಕಥೆಗಳಲ್ಲಿ ಹೇಳಿರುವಂತಹ ಅವರದೇ ಜನ್ಮದ ಕಥೆಗಳು. ಸೊ ಅವರು ಬುದ್ಧನಾಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮೂಡೋದಕ್ಕೆ ಮುಂಚೆನೇ ಅವರು ಹೇಗಿದ್ರು ಅನ್ನೋದಕ್ಕೆ ಈ 3 ಘಟನೆಗಳು ನಮಗೆ ಅರ್ಥ ಮಾಡಿಸುತ್ತೆ. ನಾನು ತುಂಬ ಕಡಿಮೆ ವಾಕ್ಯಗಳಲ್ಲಿ ಹೇಳ್ತೀನಿ, ಅದು ಓದುತ್ತಾ ಹೋದರೆ ತುಂಬ ವಿಸ್ತಾರವಾಗಿರುವಂತಹ ಕಥೆಗಳು, ಜೀವನಗಳು. ಬಟ್ ಇಲ್ಲಿ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಸುಮ್ಮನೆ ಅದು ಟಚ್ ಮಾಡಿ ಹೋಗ್ತಾ ಇರ್ತೀನಿ. ಅವರು ಬಡ ಕುಟುಂಬದಲ್ಲಿ ಜನನ, ಹಡಗು ಸಾರಿಗೆಯಲ್ಲಿ ಕೆಲಸ, ತಾಯಿಯ ಜೊತೆ ಸಮುದ್ರದಲ್ಲಿ ಪಯಣ, ಹಡಗು ಸಿಲುಕಿ ಮುಳುಗುವಿಕೆ, ಅಂದರೆ ಸಮುದ್ರದ ಮಧ್ಯೆ ಬಿರುಗಾಳಿ ಬೀಸಿ ಹಡಗು ಮುಳುಗುವಂತಹ ಪರಿಸ್ಥಿತಿ. ಅಲ್ಲಿ ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ, ಹಡಗು ಮುಳುಗೋಗ್ಬಿಟ್ಟಿದೆ, ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ. ಆಗ ಅವರು ತಾಯಿನ ಹುಡುಕ್ತಾರೆ, ಸುತ್ತಲೂ ಎಲ್ಲಿದ್ದಾರೆ ಅಂತ ಹುಡುಕಿ ಪತ್ತೆ ಮಾಡಿ ಅವನ್ನ ತಗೊಂಡು ಬೆನ್ನ ಮೇಲೆ ಕೂರಿಸ್ಕೊಂಡು ಧೈರ್ಯ ಸಾಹಸಗಳಿಂದ ಈಜುತ್ತಾ ದಡವನ್ನು ಸೇರ್ತಾರೆ. ಸೊ ಇಲ್ಲಿ ಏನು ಕಾಣುತ್ತೆ ನಮಗೆ, ಅವರಲ್ಲಿ ಆ ಕ್ಷಣದಲ್ಲಿ ಉದ್ಭವಿಸಿದಂತಹ ಒಂದು ಕರುಣೆ, ಅನುಕಂಪ, ಧೈರ್ಯ, ಸ್ಥೈರ್ಯ, ಸಾಹಸ. ಅವಾಗ ತಾಯಿ ಹೇಳ್ತಾಳೆ, ಹಾರೈಕೆ ಮಾಡ್ತಾಳೆ, ಮಗನೇ, ನನ್ನನ್ನು ಪ್ರಾಣ ಭಯದಿಂದ ಸಂರಕ್ಷಿಸಿದಂತೆ ಈ ಜಗತ್ತನ್ನೂ ಸಹ ದುಃಖದಿಂದ, ಕಷ್ಟದಿಂದ, ಭಯದಿಂದ ಪಾರು ಮಾಡು ಅಂತ ಹೇಳಿ. ಅಂದರೆ ಆವತ್ತೂ ಬುದ್ಧರ ಒಂದು ಸಂದೇಶ ಇತ್ತು, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಹೀಗಾಗಿ ಅವರು ಅದನ್ನು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಇದು ನಾಂದಿಯಾಗುತ್ತೆ. ಹೌದು, ನಾನು ಕೂಡ ಮುಂದೆ ಈ ರೀತಿ ಬುದ್ಧನಾಗೋದಕ್ಕೆ ನಾನು ಪ್ರಯತ್ನ ಪಡಬೇಕು ಅಂತ ಹೇಳಿ. ಇನ್ನೊಂದು ಘಟನೆ, ವಾರಣಾಸಿಯಲ್ಲಿ ಜನನ, ಚಕ್ರವರ್ತಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಪಟ್ಟದ ಆನೆ ತನ್ನ ಕಾಮಾತುರತೆಯಿಂದ ಹೆಣ್ಣಾನೆಯನ್ನು ಹುಡುಕೊಂಡು ಕಾಡಿಗೆ ಹೋಗ್ಬಿಟ್ಟಿದೆ, ಇವ್ರನ್ನ ಬಿಟ್ಟು ಹೋಗ್ಬಿಟ್ಟಿದೆ. ಆಗ ಇವ್ರಿಗೆ ಇದು ನೋಡ್ತಾರೆ, ಗೊತ್ತಾಗುತ್ತೆ ಎಲ್ಲಿ ಹೋಗ್ಬಿಟ್ಟಿದೆ ಈ ಆನೆ ಅಂತ ಅಂದ್ಬಿಟ್ಟು. ಆಗ ತುಂಬ ಜಿಗುಪ್ಸೆ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂದರೆ ಈ ಕಾಮಾತುರತೆ ಅನ್ನೋದು ಪ್ರಾಣಿ, ಪಕ್ಷಿ, ಜೀವ ಜಂತುಗಳಲ್ಲಿ ಇರೋದನ್ನು ಕಂಡು ಅವರಿಗೆ ತುಂಬ ಬೇಸರ ಆಗುತ್ತೆ. ಇದಕ್ಕೇನು ಕಾರಣ ಹುಡುಕಬೇಕು ಅಂತ ಹೇಳಿ ಸಕಲವನ್ನು, ಚಕ್ರವರ್ತಿಯ ಸ್ಥಾನವನ್ನು ಅಂದರೆ ಅರಮನೆಯನ್ನು ತ್ಯಾಜ್ಯ ಮಾಡಿ ಅವರು ಕಾಡಿಗೆ ತೆರಳ್ತಾರೆ ಒಂದು ಧ್ಯಾನ ಸಾಧನೆಗೋಸ್ಕರ. ಸೊ ಇನ್ನು 3ನೇ ಕಥೆ,
ಬ್ರಹ್ಮಕುಮಾರ ಅಂತ ಪುರೋಹಿತ ಬ್ರಾಹ್ಮಣ ವರ್ಗದಲ್ಲಿ ಅವರು ಹುಟ್ಟಿರ್ತಾರೆ. 16 ವರ್ಷದವರೆಗೂ ಕೂಡ ಚೆನ್ನಾಗಿ ಅವರು ವಿದ್ಯಾಭ್ಯಾಸ ಮಾಡ್ತಾರೆ, ಸಕಲ ವಿದ್ಯಾ ಪಾರಂಗತನೇ ಆಗ್ತಾರೆ. ಅಂದರೆ ಆ ಒಂದು ಜ್ಞಾನ ಏನಿದೆ ಅವ್ರು ಕಲ್ತ್ಕೊಳ್ತಾ ಇದ್ದಿದ್ದು ಅದು ಅವರನ್ನು ಅಧ್ಯಾತ್ಮದ ಕಡೆಗೆ ಕರೆದೊಯ್ಯುವಂತಹ ಜ್ಞಾನನೇ. ಹಿಂದೆಲ್ಲ ಇದ್ದಿದ್ದಲ್ಲ, ಇವಾಗ ಈ ವಿಜ್ಞಾನ ಬಂದಿದೆ ಅಷ್ಟೇ. ನಾವು 12ನೇ ಶತಮಾನದವರೆಗೂ ನೋಡಿದ್ರೆ ನಮ್ಮ ವಿದ್ಯಾಭ್ಯಾಸದ ರೀತಿಯೇ ಬೇರೆ ಇತ್ತು, ಆಧ್ಯಾತ್ಮಿಕತೆಗೆ ಕರೆದೊಯ್ಯುವಂತಹ ಒಂದು ಜ್ಞಾನ ಇತ್ತು ಅದು. ಆವಾಗ ಅವ್ರು ಏನು ಮಾಡ್ತಾರೆ, ವಿದ್ಯಾಭ್ಯಾಸ ಮುಗಿಸ್ಬಿಟ್ಟು ತಪಸ್ಸಿಗೋಸ್ಕರ ಮುಂಡಾ ಪರ್ವತಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಒಂದು ವಿಶೇಷ ನೋಡಿ, ಅನೇಕ ಜನರು ಅವರನ್ನು ಹಿಂಬಾಲಿಸ್ಕೊಂಡು ಹೋಗಿ ಶಿಷ್ಯರಾಗ್ತಾರೆ. ಅಂತಹ ಶಿಷ್ಯರಲ್ಲಿ ನಾವು ಇತಿಹಾಸವಿ ವಾಮಯದಲ್ಲಿ ಕೇಳಿರುವಂತಹ ಮೈತ್ರೇಯ ಬುದ್ಧರು ಕೂಡ ಅವರ ಆಪ್ತ ಶಿಷ್ಯರಲ್ಲಿ ಒಬ್ಬರಾಗಿರ್ತಾರೆ. ಸೊ ಇವರಿಬ್ಬರು ಕೂಡ ಹಣ್ಣು ಹಂಪಲು ಹುಡ್ಕೊಂಡು ಬರೋಣ ಅಂತ ಹೇಳಿ ಕಾಡಿನೊಳಗೆ ಹೋದಾಗ ಅಲ್ಲಿ ದಾರಿ ಸ್ವಲ್ಪ ದೂರ ಹೋಗಿದ್ದಾರೆ. ಆವಾಗ ಒಂದು ಕಂದಕ ಕಾಣುತ್ತೆ. ಆ ಕಂದಕದಲ್ಲಿ ಒಂದು ಹೆಣ್ಣುಲಿ ಆಗ್ತಾನೆ ಜನ್ಮ ಕೊಟ್ಟರು 4 ಮರಿಗಳು ಇದೆ, ಸಿಂಹದ ಮರಿಗಳು ಇದೆ. ಅದು ತುಂಬ ಸುಸ್ತಾಗಿ ಬೆಳೆಯ ಬೆಟ್ಟಾಗಿದೆ. ಅಂದರೆ ಬರಗಾಲ ಬಂದು ಸುಮಾರು ವರ್ಷ ಆಗಿತ್ತು. ಸೊ ಅದು ಎಷ್ಟು ಬವಣೆ ಪಟ್ಟಿರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ತನಗೆ ತುಂಬ ಹಸಿವಾಗಿದೆ, ಮಕ್ಕಳಿಗೂ ಹಾಲು ಕೊಡಬೇಕು, ತನಗೂ ಆಹಾರ ಬೇಕು, ಏನು ಮಾಡೋದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕಳವಳದಿಂದ ತುಂಬಾ ಒದ್ದಾಡ್ತಾ ಇದೆ. ಅಲ್ಲಿಂದ ಈಚೆಯಿಂದ ಆಚೆಗೆ ಅದು ತಿರುಗ್ತಾ ಇದೆ, ಗಸ್ತು ತಿರುಗಿಕೊಂಡು. ಆಗ ಇವ್ರು ಹೇಳ್ತಾರೆ ಗುರು ಮೈತ್ರೇಯ ಶಿಷ್ಯನಿಗೆ, ನೀವು ಹೋಗು ಶಿಷ್ಯ, ಕಾಡಿನಲ್ಲಿ ಹೋಗ್ಬಿಟ್ಟು ಸತ್ತಿರೋ ಪ್ರಾಣಿದು ಯಾವ್ದಾದ್ರು ಮಾಂಸ ತಗೊಂಡು ಬಾ ಅಂತ ಹೇಳಿ. ಆತ ಆ ಕಡೆ ಹೋಗ್ತಾನೆ, ಈ ಕಡೆ ಇವ್ರು ನೋಡ್ತಾರೆ. ಅದು ಇನ್ನೇನು ತನ್ನ ಮಕ್ಕಳನ್ನೇ ತಿಂದ್ಬಿಡ್ಬೇಕು, ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ತನ್ನ ಬಾಯಿನ ಮಕ್ಕಳಿಗೆ ಹಾಕೋದಕ್ಕೆ ಹೋಗೋ ಸಮಯ. ಅಂಥ ಸಮಯದಲ್ಲಿ ಅವ್ರಿಗೆ ಅನುಕಂಪ ಅನ್ನೋದು ಜಾಗೃತ ಆಗಿಬಿಡುತ್ತೆ. ತನಗೆ ಆಹಾರ ಆದರೆ ಆ 4 ಮರಿಗಳು ಉಳಿಯುತ್ತೆ, ತಾಯಿನೂ ಉಳಿತಾಳೆ. ಅದಕ್ಕೆ ನನ್ನ ಜೀವನವನ್ನೇ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಅವರು ತಮ್ಮ ದೇಹವನ್ನು ಆ ಹೆಣ್ಣುಲಿಯ ಬಾಯಿಗೆ ಸರಿಯಾಗಿ ಹಾಕ್ಬಿಡ್ತಾರೆ. ಅವರು ಅದು ಕಚ್ಕೊಳ್ಳುತ್ತೆ, ಹೀರುತ್ತೆ, ಕೋರೆ ಹಲ್ಲುಗಳನ್ನ ಹಾಕಿ ಹೀರುತ್ತೆ, ರಕ್ತ ಹೀರುತ್ತೆ, ಮಾಂಸನೆಲ್ಲ ತಿಂದು ಹಾಕಿಬಿಡುತ್ತೆ. ಅಷ್ಟರಲ್ಲಿ ಶಿಷ್ಯ ಬಂದ ತಗೊಂಡು ನೋಡ್ತಾನೆ ತನ್ನ ಗುರುವಿನ ಅಸ್ಥಿಯ ಎಲುಬುಗಳನ್ನು. ನೋಡಿ, ಈ 3 ಕಥೆಗಳಿಂದ ಏನು ಗೊತ್ತಾಗುತ್ತೆ, ತನಗಾಗಿ ತಾನು ಜೀವಿಸ್ತಾ ಇಲ್ಲ, ಲೋಕಾನುಕಂಪಾಯ, ಯಾವುದೇ ಒಂದು ಪ್ರಾಣಿಗೂ ಒಂದು ಸ್ವಲ್ಪನೂ ನೋವಾಗಬಾರ್ದು, ವ್ಯತಿ ಆಗಬಾರ್ದು ಅನ್ನುವಂತಹ ಒಂದು ಸ್ಥಿತಿ, ಮನಸ್ಸಿನ ಸ್ಥಿತಿ. ಅವ್ರು ಹೇಳ್ತಾ ಇದ್ರಲ್ಲ, ದೀಕ್ಷೆಗಳು ಉನ್ನತ ಮಟ್ಟಕ್ಕೆ ಹೋದಾಗ ಅಂತ ಅಂದ್ಬಿಟ್ಟು, ಅಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಇದು ಸಾಧ್ಯ. ಈಗ ನಾವು ಮತ್ತೆ ವಾಪಸ್ ಬರೋಣ, ನಮ್ಮ ಪಯಣವನ್ನು ಅಲ್ಲಿವರೆಗೂ ತಗೊಂಡು ಹೋಗಿದ್ವಿ, ಬರೋಣ ಮತ್ತೆ ಎಲ್ಲಿಗೆ, 20 ಅಸಂಖ್ಯ ಮತ್ತು 3 ಲಕ್ಷ ಕಲ್ಪಗಳವರೆಗೆ ಬರೋಣ. ಅಲ್ಲಿ ಏನಾಗುತ್ತೆ ಅಂತ ಹೇಳಿ, ಅವರು ಬುದ್ಧ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಬುದ್ಧ ಆಗುವವರೆಗಿನ ಕಾಲವನ್ನು 3 ಘಟ್ಟಗಳಲ್ಲಿ ಹೇಳ್ತಾರೆ. ಒಂದು ಮನೋಪನಿಧಾನ ಕಾಲ, ಇನ್ನೊಂದು ವಚಿಪ ನಿಧಾನ ಕಾಲ ಹಾಗೂ ಕಾಯಪ ನಿಧಾನ ಕಾಲ ಅಂತ ಹೇಳಿ. ಅಂದರೆ ಈ 20 ಅಸಂಖ್ಯ 3 ಲಕ್ಷ ಕಲ್ಪಗಳನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮನೋಪನಿಧಾನ ಕಾಲ ಇದು 7 ಅಸಂಖ್ಯ ಮತ್ತು 1 ಲಕ್ಷ ಕಲ್ಪಗಳ ಕಾಲ. ಇದು ಬುದ್ಧ ಬ್ರಹ್ಮದೇವರ ಉದಯ ಆಗಿದೆ. ಆಗ ನಮ್ಮ ಕಥಾನಾಯಕ ಇದ್ದಾರಲ್ಲ, ಅವರು ಕೂಡ ರಾಜ ಅತಿದೇವ ಆಗಿದ್ದಾರೆ. ಆವಾಗ ಅವರು ಬುದ್ಧ ಬ್ರಹ್ಮದೇವ ಬರ್ತಾರೆ, ಅವರ ಸಮ್ಮುಖದಲ್ಲಿ ಸಂಕಲ್ಪ ಮಾಡ್ಕೊಳ್ತಾರೆ ತಾನು ಬುದ್ಧನಾಗಬೇಕು ಅಂತ. ಅಂದರೆ ಹೇಳೋದಿಲ್ಲ, ಅವ್ರು ನೋಡಿದ ತಕ್ಷಣ ಇವರಿಗೆ ಏನೋ ಒಂದು ರೀತಿಯಲ್ಲಿ ತಾನು ಅವರಂತೆ ಆಗಬೇಕಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪ ಮೂಡುತ್ತೆ. ಹೀಗೆ ಇರುವಂತಹ ಸಮಯದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಸುಮಾರು 1,25,000 ಬುದ್ಧರು ಬಂದು ಹೋದ್ರಂತೆ. ಸೊ ಅಂದರೆ ಏನಾಯಿತು, ಇತರೆ ಬುದ್ಧರ ಸಮಕ್ಷಮದಲ್ಲಿಯೂ ಹುಟ್ಟಿರಬೇಕು. ಆವಾಗ ಅವರನ್ನು ನೋಡ್ತಾ ಇದ್ದಾಗ ಆತನಿಗೆ ಸಂಕಲ್ಪನೂ ಮೂಡ್ತಾ ಇರಬೇಕು, ನಾನು ನಿಮ್ಮಂತೆ ಆಗಬೇಕು ಅಂತ ಅವನ ಮನಸ್ಸಿನಲ್ಲಿ ಬರ್ತಾ ಇರಬೇಕು, ಅಂತಹ ಒಂದು ಸ್ಥಿತಿ. ಹೀಗೆ ಅವರನ್ನೆಲ್ಲ ಪೂಜಿಸಿ, ವಂದಿಸಿ, ಸತ್ಕರಿಸಿ, ಪಾದವನ್ನು ತೊಳೆದು ಪುಷ್ಪಾರ್ಚಿಸಿ, ವಿಹಾರಗಳನ್ನು ಕಟ್ಟಿಸಿ, ತಾನೂ ಅವರಂತೆ ಆದರೆ ಎಷ್ಟು ಚೆನ್ನ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಂಥ ಕಾಲ. ಇನ್ನು ಮುಂದೆ ವಚಿಪ ನಿಧಾನ ಕಾಲಕ್ಕೆ ಬಂದಾಗ, ವಚ್ಚಿ ಅಂದರೆ ಮಾತಿನಲ್ಲಿ ಹೇಳುವಂಥದ್ದು. ಇದು 9 ಅಸಂಖ್ಯ ಮತ್ತು 1 ಲಕ್ಷ ಕಲ್ಪಗಳು. ಇದು ಬುದ್ಧ ಪೂರ್ಣ ಗೌತಮರಿಂದ ಪ್ರಾರಂಭ ಆಗುತ್ತೆ. ಆಗ ನಮ್ಮ ಕಥಾನಾಯಕ ರಾಜಕುಮಾರ ಸಾಗರ ಆಗಿ ಹುಟ್ಟಿರ್ತಾರೆ. ಆವಾಗಲೂ ಕೂಡ ಇವರ ಶಿಷ್ಯರನ್ನು ಪೂಜಿಸಿ, ವಂದಿಸಿ, ಸತ್ಕರಿಸಿ ಮತ್ತು ಪಾದವನ್ನು ತೊಳೆದು ಅನೇಕ ವಿಹಾರಗಳನ್ನು ಕಟ್ಟಿಸ್ಕೊಡೋದು ಇದೆಲ್ಲ ನಡೆಯುತ್ತೆ. ಆಗ ಅವರ ಮುಂದೆ ಎಷ್ಟು ವಿನಯವಾಗಿ ನಿಂತ್ಕೊಂಡು ಕೇಳ್ತಾರೆ, ವಿನಮ್ರ ವಿನಯದಿಂದ ಭಾವನೆಯಲ್ಲಿ ಕೇಳ್ತಾರೆ, ಭಂತೆ, ಈ ನನ್ನ ಪುಣ್ಯ ಕರ್ಮದ ಫಲವಾಗಿ ಭವಿಷ್ಯದಲ್ಲಿ ಸಾಖ್ಯ ಕುಲದಲ್ಲಿ ನಾನೂ ಸಹ ನಿಮ್ಮ ಹಾಗೆಯೇ ಗೌತಮ ಬುದ್ಧನಾಗುವಂತೆ ಹರಸಿರಿ ಅಂತ ಹೇಳಿ. ಅಂದರೆ ಪಾರಮಿಗಳನ್ನು ಪೂರೈಸಲು ದೃಢ ಸಂಕಲ್ಪ ಮಾಡುವ ಪ್ರಾರಂಭ ಆಗ್ತಾ ಇದೆ. ಅವಾಗ ಅವರೇನು ಹೇಳ್ತಾರೆ, ನೀನು ಎಲ್ಲ ಪಾರಮಿಗಳನ್ನು ಪರಿಪೂರ್ಣಗೊಳಿಸಿದರೆ ನಿನ್ನ ಇಚ್ಛೆಯು ನೆರವೇರುತ್ತಪ್ಪ. ಅದಕ್ಕೆ ಅನಿಶ್ಚಿತ ಕಾಲ ಅಂತ ಹೇಳ್ತಾರೆ. ನೀನು ಯಾವಾಗ ಪೂರೈಸ್ತೀಯೋ ಆವಾಗ ನಿಂಗೆ ಬುದ್ಧ ಪದವಿ ಸಿಗುತ್ತೆ ಅಂತ ಹೇಳಿ.
ಸೊ ಅವರು ಆವತ್ತಿಂದಲೇ ದೃಢ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ. ಈ ಒಂದು ಕಾಲಘಟ್ಟದಲ್ಲಿ 38,100,000 ಬುದ್ಧರು ಬಂದು ಹೋಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕಾಯಕ ನಿಧಾನ ಕಾಲ ಅಂದರೆ ಏನಾಯಿತು, ಈ ವಚಿಪ ಕಾಲ ನಿಧಾನ ಕಾಲದಲ್ಲಿ ಅವರು ತಮ್ಮ ಸಂಕಲ್ಪದ ಅಭಿವ್ಯಕ್ತಿಯನ್ನು ಪಡಿಸ್ಕೊಂಡು ತಾನು ತೆಗೆದುಕೊಂಡ ಎಲ್ಲ ಜನ್ಮಗಳಲ್ಲಿಯೂ ಸರ್ವಸ್ವವನ್ನು ತ್ಯಜಿಸಿ ಬುದ್ಧರುಗಳ ಸನ್ಯಾಸಿಯಾಗಿದ್ದಾರೆ. ಭಿಕ್ಕುವಾಗಿ ಭಿಕ್ಕು ಸಂಘಕ್ಕೆ ಸೇರಿಕೊಂಡಿದ್ದಾರೆ. ಅಂದರೆ ಅವರಲ್ಲಿ ಅಂತರ್ಗತದಲ್ಲಿ ಹೃದಯದಲ್ಲಿ ಮೂಡಿದಂತಹ ಒಂದು ಅಚ್ಚು ಏನಿದೆ, ತಾನು ಮುಂದೆ ಬುದ್ಧನಾಗಬೇಕಾದ್ರೆ ತಾನೇನನ್ನು ಕಲಿಬೇಕು, ಏನನ್ನು ತ್ಯಾಗ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಬಹಳ ನಿಖರವಾಗಿ ಅದು ಮುದ್ರಣಗೊಳ್ಳಲ್ಪಟ್ಟಿದೆ. ಅದು ಇನ್ನು ಕಾಯಕ ನಿಧಾನ ಕಾಲಕ್ಕೆ ಬಂದರೆ ಸಂಪೂರ್ಣವಾಗಿ ಇಲ್ಲಿ ಪಾರಮ್ಯಗಳನ್ನು ಪೂರೈಸ್ತಾರೆ. ಅಂದರೆ ಬೋಧಿಸತ್ವನಾಗಿ ಮುಂದುವರಿಯುವಂತಹ ಜನ್ಮಗಳು. ಅವರು ನಾವು ಹಿಂದೆ ಹೇಳಿದ್ವಲ್ಲ, ಅವರು ಭಿಕ್ಕು ಸಂಘವನ್ನು ಸೇರಿಕೊಂಡಾದಮೇಲೆ ಅವ್ರಿಗೆ ಎಂತಹ ಜನ್ಮ ಸಿಗುತ್ತೆ ಅಂತಂದರೆ ಬ್ರಹ್ಮಲೋಕದಲ್ಲಿ ಜನನ ತಾಳ್ತಾರಂತೆ ಅವರು. ಇನ್ನು ಕಾಯಕ ನಿಧಾನ ಕಾಲದಲ್ಲಿ ಆ 4 ಅಸಂಖ್ಯ 1,00,000 ಕಲ್ಪಗಳು. ಅಂದರೆ ಬುದ್ಧ ದೀಪಂಕರರಿಂದ ಪ್ರಾರಂಭ ಆಗುತ್ತೆ ಈ ಕಾಲ. ಅಲ್ಲಿ ಸುಮೇಧ ಪಂಡಿತ ಪುರೋಹಿತರ ವಂಶದಲ್ಲಿ ಹುಡ್ತಾರೆ. ಬಹಳ ಅವರು ಆಗರ್ಭ ಶ್ರೀಮಂತರು. ತಂದೆ ಕಡೆಯಿಂದ ತಾಯಿ ಕಡೆಯಿಂದ 7 ಜನ್ಮಗಳಷ್ಟು ಕರಗದಷ್ಟು ಒಂದು ಆಸ್ತಿ ಬಂದಿರುತ್ತೆ. ಅದು ಕೂತು ತಿಂದರೂ ಕೂಡ ಕರಗದಷ್ಟು ಆಸ್ತಿ ಇದೆ. ಇವರು 16ನೇ ವಯಸ್ಸಿನಲ್ಲಿ ಅವರ ಅಪ್ಪ ಅಮ್ಮ ಅವ್ರಿಗೆ ಚೆನ್ನಾಗಿ ಓದ್ಕೊಂಡು ಬರಲಿ, ಹೈಯರ್ ಎಜುಕೇಷನ್ ಕೊಡ್ಸೋಣ ಅಂತ ಹೇಳಿ ಅಮರಾವತಿನಲ್ಲಿ ಸ್ಕೂಲಲ್ಲಿ ಸೇರಿಸಿರ್ತಾರೆ. 16 ವರ್ಷ ತುಂಬಿದೆ. ಆಗ ತಾನೇ ವಿದ್ಯಾಭ್ಯಾಸನೂ ಮುಗಿತಾ ಇದೆ. ಆವಾಗ ಒಂದು ದಿಢೀರಂಥ ವರ್ತಮಾನ ಬರುತ್ತೆ, ನಿಮ್ಮ ಅಪ್ಪ ಅಮ್ಮ ಅಪಘಾತದಲ್ಲಿ ಸತ್ತು ಹೋಗ್ಬಿಟ್ರು ಅಂತ ಹೇಳಿ ತರ್ತಾರೆ. ಆಗಿನ ಕಾಲದಲ್ಲಿ ಪುರೋಹಿತ ಸ್ಥಾನ ಅಂದರೆ ಅದು ಅಷ್ಟಿಷ್ಟಲ್ಲ. ಅವರು ರಾಜರಂತಲೇ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅನೇಕ ಗ್ರಾಮಗಳನ್ನು ಅವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ. ಅದಷ್ಟಕ್ಕೂ ಕೂಡ ಅವರು ಪ್ರೆಸಿಡೆನ್ಸಿ ಅಂತ ಹೇಳ್ತಾರೆ. ಅದಕ್ಕೆಲ್ಲನೂ ಕೂಡ ಅವರು ನೋಡಿಕೊಂಡು ರಾಜರಂತಲೇ ಅವರು ನಡೀತಾ ಇರ್ತಾರೆ. ಹಾಗೆಯೇ ಅಲ್ಲಿನ ಒಂದು ಅವರಿಗೆ ಇರುವಂಥ ಮುಖ್ಯಮಂತ್ರಿಗಳು, ಮಿನಿಸ್ಟರ್ಸ್ ಒಂದು ಗ್ರೂಪ್ ಆ ಥರ ಎಲ್ಲ ಇರುತ್ತೆ. ಆಮೇಲೆ ಅವ್ರಿಗೆ ಇದನ್ನು ಕೇಳಿ ತುಂಬ ಜಿಗುಪ್ಸೆ ಉಂಟಾಗುತ್ತೆ. ಈ ನಮ್ಮ ತಂದೆ ತಾತ ಮುತ್ತಾತ ಅವ್ರ ತಾತ ಅವರಪ್ಪ ಎಲ್ಲರೂ ಇದಕ್ಕೋಸ್ಕರ ಜೀವನ ಮಾಡಿ ಇಷ್ಟೆಲ್ಲ ಕೂಡಿಟ್ರು. ಅವರು ಏನನ್ನೂ ತಗೊಂಡು ಹೋಗಲಿಲ್ವಾ? ಹಾಗಾದರೆ ನಾನು ಕೂಡ ಇದನ್ನೇ ತಗೊಂಡು ಹೋಗ್ಬೇಕಾ? ನಾನು ತಗೊಂಡು ಹೋಗಲ್ಲ. ಹಾಗಾದರೆ ನಾನೇನು ತಗೊಂಡು ಹೋಗ್ತೀನಿ ನನ್ನ ಜೊತೆಲಿ ಅಂಥೇಳಿ ತುಂಬ ಚಿಂತನಕ್ರಾಂತರಾಗ್ತಾರೆ. ಆಳವಾಗಿ ಅದರಲ್ಲಿ ಇಳಿತಾರೆ. ಅದಕ್ಕೆ ಒಂದು ಕಾರಣವನ್ನು ಕಂಡುಹಿಡಿಯೋದಕ್ಕೆ ಅವರು ಮುಂದಾಗ್ತಾರೆ. ಆವಾಗ ಅವರು ಅದನ್ನು ಎಲ್ಲವನ್ನು ತ್ಯಾಗ ಮಾಡಿ ಎಷ್ಟು ಚೆನ್ನಾಗಿ ಅದನ್ನು ವಿವರಿಸ್ತಾರೆ ಅಂತಂದರೆ ಅದನ್ನು ಓದಬೇಕು ನಾವು. ಅವರೆಲ್ಲವನ್ನು ಕೂಡ ಮಂತ್ರಿಗೆ ಕರೆದು ಹೇಳ್ತಾರೆ, ಟ್ರೆಷರರ್ಗೆ ಕರೆದು ಹೇಳ್ತಾರೆ, ನೋಡಿ ಇದೆಲ್ಲವನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ದಾನ ಮಾಡಿಬಿಡಿ ಅಂತ ಹೇಳಿ. ಆದರೆ ಆ ಎಲ್ಲ ಅಷ್ಟು ಜನಕ್ಕೂ ದಾನ ಮಾಡಿದ್ರು ಕೂಡ ಇನ್ನೂ ಕರಗಿಲ್ಲ. ಆಸ್ತಿ ಎಲ್ಲ ಹಾಗೆ ಕೂತ್ಕೊಂಡಿದೆ. ಏನು ಮಾಡೋದು? ಕೊನೆಗೆ ಬಾಗಿಲನ್ನು ತೆರೆದುಬಿಟ್ಟು ಓಪನ್ ಡೋರ್ ಮಾಡಿಬಿಟ್ಟು ಯಾರಾಗ ಏನೇನು ಬೇಕೋ ತಗೊಂಡು ಹೋಗ್ರಪ್ಪ ಅಂತ ಹೇಳಿಬಿಟ್ಟು ಸಾಧುವಾಗಿ ಅವರು ಅರಣ್ಯಕ್ಕೆ ತೆರಳಿಬಿಡ್ತಾರೆ ಧ್ಯಾನ ಮಾಡೋದಕ್ಕೆ. ಹೀಗೆ ಆಳವಾಗಿ ಅಂದರೆ ಹಿಮಾಲಯ ಪರ್ವತದ ತಪ್ಪಲು ಅವೆಲ್ಲ ಅವರು ಹುಟ್ಟಿದೆಲ್ಲ ಸ್ವಲ್ಪ ಆ ಕಡೆನೇ ಉತ್ತರ ಭಾರತ ಹಿಮಾಲಯದ ಪರ್ವತದ ತಪ್ಪಲುಗಳಲ್ಲಿ. ಸೊ ಹೀಗಿರುವಾಗ ಅವರು ಒಂದು ಅಖಂಡವಾಗಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಸೂಪರ್ ನಾರ್ಮಲ್ ಸಿದ್ಧಿಗಳು ಬರುತ್ತೆ. ಆ ಸಿದ್ಧಿಗಳಲ್ಲಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋದು ಕೂಡ ಒಂದು ಸಿದ್ಧಿ, ಅದನ್ನು ಬಂದುಬಿಡುತ್ತೆ. ಆಗ ಪ್ರತಿದಿನ ಅವರು ಹಾರ್ಕೊಂಡು ಹೋಗಿ ಅಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಭಿಕ್ಷೆಯನ್ನು ಬೇಡ್ಕೊಂಡು ಯಾಕಂದರೆ ಭಿಕ್ಷೆಗೆ ಹೋಗಬೇಕು ಭಿಕ್ಕು. ಅವನೇನು ತನಗಾಗಿ ಏನೂ ಮಾಡ್ಕೊಳ್ಳೋ ಹಂಗಿಲ್ಲ, ತನಗಾಗಿ ಬಯಸುವುದೋ ಏನೂ ಇಲ್ಲ. ಹೀಗಿರುವಾಗ ಅದನ್ನು ತಗೊಂಡು ಬಂದು ತಿಂದ್ಕೊಂಡಿರ್ತಾನೆ. ಒಂದು ದಿವಸ ಹೀಗೆ ಹಾರ್ಕೊಂಡು ಬರ್ತಾ ಇರಬೇಕಾದ್ರೆ ಕೆಳಗಡೆ ನೋಡ್ತಾನೆ ಅಮರಾವತಿ ಪಟ್ಟಣದಲ್ಲಿ ಎಲ್ಲ ಜನರು ಕೂಡ ಅಲ್ಲಿ ತುಂಬ ಜನ ಸೇರಿದ್ದಾರೆ. ತಳಿರು ತೋರಣ ಕಟ್ತಾ ಇದ್ದಾರೆ. ಮತ್ತು ರಸ್ತೆಗಳೆಲ್ಲ ತಗ್ಗು ದಿಣ್ಣೆ ಎಲ್ಲ ಇದೆಲ್ಲ ಸಮ ಮಾಡ್ತಾ ಇದ್ದಾರೆ. ಇದರಿಂದ ಆಶ್ಚರ್ಯ ಆಗುತ್ತೆ. ಹೋಗಿ ಕೆಳಗಡೆ ಇಳಿದು ಬಂದು ಹೇಳ್ತಾನೆ, ಏನು ಸಮಾಚಾರ ಅಂತ ಕೇಳಿದಾಗ, ಇವತ್ತು ಬುದ್ಧ ದೀಪಂಕರರು ಬರ್ತಾ ಇದ್ದಾರೆ. ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತಾರೆ. ಬುದ್ಧ ಅಂದರೆ ಸಾಕು ಅವನಿಗೆ ಅಷ್ಟು ಅದರ ಮೈಯೆಲ್ಲ ನೆಮ್ಮದಿ ಆಗಿಬಿಡುತ್ತೆ. ಓ ಹೌದಾ, ನಾನು ಕೂಡ ನಿಮ್ಮ ಜೊತೆ ಸಹಾಯ ಮಾಡ್ಬೋದಾ ಅಂತ ಹೇಳಿದಾಗ ಖಂಡಿತ ಅಂತಾರೆ. ಸೊ ಅವನು ಪ್ರಾರಂಭ ಮಾಡ್ತಾನೆ ಅಡ್ಡ ತಿಡ್ಡಿಗಳೆಲ್ಲ ಸಮತೋಲನ ಮಾಡೋದಕ್ಕೆ ರಸ್ತೆಯನ್ನು ಮಾಡ್ತಾ ಇರಬೇಕಾದ್ರೆ ಅಯ್ಯೋ ಬುದ್ಧ ಬಂದರು, ಬುದ್ಧ ದೀಪಾಂಕರ ಬಂದರು ಅಂತೇಳಿ ಎಲ್ಲರೂ ಬಿಡಿ ಜಾಗ ಬಿಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ರದಿನ್ನೂ ಕೆಲಸ ಮುಗ್ದಿಲ್ಲ. ಇವರು ಸಿದ್ಧಿಯಿಂದಲೇ ಒಂದು ಕ್ಷಣಾರ್ಧದಲ್ಲೇ ಮುಗಿಸ್ಬೋದಾಗಿತ್ತು. ಆದರೆ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಇಷ್ಟಪಡಲಿಲ್ಲ ಅವರು. ಹೀಗಾಗಿ ಅಂಗಾತ ಮಲ್ಕೊಂಡ್ಬಿಡ್ತಾರೆ. ಬುದ್ಧ ನನ್ನ ಮೇಲೆ ನಡ್ಕೊಂಡು ಹೋಗಲಿ, ನನ್ನ ಕೂದಲಿನಿಂದ ಅವರು ಪಾದವನ್ನು ಒರೆಸ್ಕೊಂಡು ಫುಟ್ರಕ್ ಥರ ಒರೆಸ್ಕೊಂಡು ಹೋಗಲಿ ಅಂತ ತಕ್ಷಣಕ್ಕೆ ಅಂಗಾತ ಮಲ್ಕೊಂಡ್ಬಿಡ್ತಾರೆ ಅವರು. ಅವ ಹತ್ತಿರ ಬರ್ತಾರೆ. ದೀಪಂಕರ್ ಅವ್ರಿಗೆಲ್ಲ ಗೊತ್ತಾಯಿತು. ಸರ್ವಾಂಗೀಣವಾಗಿ ಇವನ್ನ ನೋಡಿದ್ರು, ಕಣ್ಣಲ್ಲಿ ಕಣ್ಣು ಬೆರೆಸಿದ್ರು. ಓಹೋ ನೀನು ಸರಿಯಾಗಿ ಬೆಳೆದಿದೆಯಪ್ಪ ಅಂತ ಅಂದ್ಕೊಂಡ್ರು. ಅದೇ ಸಮಯದಲ್ಲಿ ಆ ಊರಿನ ರಾಜಕುಮಾರಿ ಸುಮಿತ್ರಾ ಅಂತ ಹೇಳಿ ಅವಳು ಕೂಡ ಬಂದಿರ್ತಾಳೆ ಇವ್ರ ದರ್ಶನಕ್ಕೆ. ಅವಳು ಮುಂದೆ ಸಿದ್ಧಾರ್ಥ ಗೌತಮನ ಮಡದಿ ಆಗೋಂಥವಳು. ಇವರಿಬ್ಬರು ಕೂಡ ಸುಮೇಧ 5 ಕಮಲ ಕೊಟ್ಟರೆ ಇವಳು 3 ಕಮಲ ಕೊಡ್ತಾಳೆ. ಅವಳಿಗೂ ಏನಪ್ಪ ಒಂದು ಸಂಕಲ್ಪ ಬಂತು ಅಂದರೆ, ಈ ಬೋಧಿಸತ್ವ ಬುದ್ಧನಾದಾಗ ನಾನು ಸಹ ಅದರ ಸಂಗಾತಿ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾಳೆ.
ಇಲ್ಲಿ ಇವರು ಕೇಳ್ಕೊಂಡ್ರು, ನಾನು ನಿಮ್ಮಂತೆ ಬುದ್ಧ ಆಗಬೇಕು ಅಂತ ಹೇಳಿ. ಅವ್ರಿಗೆ ಗೊತ್ತಿದೆ ಪರಿಪೂರ್ಣ ಆಗ್ಬಿಟ್ಟಿದೆ ಪಾರಮಿಗಳು. ಸೊ ಇವನಿಗೆ ಇವಾಗ ನಾವು ತಥಾಸ್ತು ಹೇಳಿಬಿಡೋಣ ಅಂತ ಹೇಳಿಬಿಟ್ಟು, ಆಗಲಿಯಪ್ಪ ನಿಮ್ಮ ಒಂದು ಸಂಕಲ್ಪ ನೆರವೇರುತ್ತೆ ಅಂತ ಹೇಳ್ತಾರೆ. ಆ ಥರ ಹೇಳಿದಾಗ ಅದು ನಿಶ್ಚಿತ ಕಾಲಜ್ಞಾನ ಪಡ್ಕೊಂಡ್ರು ಅಂತ ಅರ್ಥ. ಅಂದರೆ ಪಾರಮಿಗಳನ್ನು ಮುಗಿಸಿದರೆ 10 ಪಾರಮಿಗಳು ಹೇಳ್ತಾರೆ, ಅದನ್ನು 3 ಬಾರಿ ಮುಗಿಸ್ಬೇಕು. ಅದನ್ನು ಮುಗಿಸಿ ನಿಂತಿದ್ದಾನೆ ಅವನು. ಹೀಗಾಗಿ ಅದನ್ನು ಪಾರಮಿ, ಉಪಪಾರಮಿ ಮತ್ತು ಪರಮತ್ಥ ಪಾರಮಿ ಅಂತ ಇದರಲ್ಲಿ ಹೇಳ್ತಾರೆ. ಆ ಥರ ಒಂದೊಂದು ಹಂತದಲ್ಲೂ ಕೂಡ ಅವನು ಮಾಡೋದಕ್ಕೆ ತಯಾರಿ ನಡೆಸ್ಕೊಂಡ್ಬಿಟ್ಟಿದ್ದಾನೆ. ಈ ಒಂದು ಕಾಲಘಟ್ಟದಲ್ಲಿ 24 ಸಮ್ಮ ಸಂಬುದ್ಧರ ದರ್ಶನ ಆಗುತ್ತೆ ಅವರಿಗೆ. ಹೀಗೆ ಬುದ್ಧ ದೀಪಂಕರ ದರ್ಶನದಿಂದ ಪ್ರಾರಂಭವಾದ ಈ ನಮ್ಮ ಕಥಾನಾಯಕ ಬೋಧಿಸತ್ವನ ಜನ್ಮ ಇನ್ನು ಮುಂದೆ ಬುದ್ಧನಾಗೋದಕ್ಕೆ ಬೇಕಾಗುವಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಹೋಗುವಂತಹ ಜನ್ಮಗಳು. ಇದೇ ಮಹಾಕಲ್ಪದಲ್ಲಿ ಶಾಕ್ಯ ವಂಶದಲ್ಲಿ ಜನಿಸಿ ಗೌತಮ ಬುದ್ಧ ಆಗೋದು ಕೂಡ. ಹೀಗಾಗಿ ಇದನ್ನು ಸುಮಾರು 550 ಜಾತಕಗಳು ಸಿಕ್ಕಿದೆಯಂತೆ. ಅದರಲ್ಲಿ ಅವರು ಈ ಜನ್ಮ ಕಥನಗಳನ್ನು ಹೇಳ್ಕೊಂಡಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದ ಕ್ಷಣದಿಂದ ಬುದ್ಧಾಂಕುರ ಹೊಂದಿ ಬೋಧಿಸತ್ವನು ಅಸಂಖ್ಯೇಯ ಸಲ, ಲೆಕ್ಕವೇ ಇಲ್ಲದಷ್ಟು ಸಲ ಮನುಷ್ಯನಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಮೀನುಗಳಾಗಿ, ದೇವತೆಗಳಾಗಿ, ಬ್ರಹ್ಮನಾಗಿ, ಅಸುರನಾಗಿ ಜನಿಸಿದರು. ಆ ಜಾತಕ ಕಥೆಗಳನ್ನು ಓದಬೇಕು, ನಮಗೆ ಗೊತ್ತಾಗುತ್ತೆ. ಅವರು ಇವನ್ ಪಕ್ಷಿ ಆದಾಗಲೂ ಕೂಡ ಅವರಲ್ಲಿ ಹೇಗೆ ಉನ್ನತ ಮಟ್ಟದ ಒಂದು ಗುಣಗಳು ಇತ್ತು, ಪ್ರಾಣಿ ಆದಾಗ ಎಂತಹ ಉನ್ನತ ಮಟ್ಟದಲ್ಲಿ ಅವನು ಧೈರ್ಯ ಸಾಹಸಗಳಿಂದ ಅವನು ಸಹಾಯ ಮಾಡ್ತಿದ್ದ, ಮುನ್ನುಗ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮನುಷ್ಯನಾದಮೇಲೆ ಗೊತ್ತಾಗಬೇಕಾಗಿಲ್ಲ, ಪಕ್ಷಿ ಪ್ರಾಣಿಗಳಾದಾಗಲೂ ಕೂಡ ಆ ಗುಣ ಅನ್ನೋದು ಅಲ್ಲಿ ಅಂಕುರ ಆಗಿಬಿಟ್ಟಿರುತ್ತೆ. ಹೀಗಾಗಿ ಒಂದೊಂದು ಜನ್ಮದಲ್ಲಿಯೂ ಕೂಡ ಪಾರಮಿ ಪುಣ್ಯವನ್ನು ಚಾಚು ತಪ್ಪದೇ ಆಚರಿಸ್ತಾನೆ. ಹೃದಯವಂತಿಕೆ ಅನ್ನೋದು ಗಾಢವಾಗಿ ಬೆಳೀತಾ ಹೋಗುತ್ತೆ. ಹೀಗೆ ಬೋಧಿಸತ್ವನು ಬುದ್ಧನಾಗುವ ತನ್ನ ಮಹಾ ಸಂಕಲ್ಪವನ್ನು ಈಡೇರಿಸ್ಕೊಳ್ಬೇಕಾದ್ರೆ ಏನೇನು ಬೇಕು ಅಂತ ನಾವು ನೋಡ್ತಾ ಬಂದ್ವಿ. ಆತ ಸದ್ಗುಣಿ ಹಾಗೂ ಸದಾಚಾರಿಯಾಗಿರಬೇಕು. 10 ಪಾರಮಿಗಳನ್ನು 3 ಬಾರಿ 3 ಹಂತಗಳಲ್ಲಿ ಅಂದರೆ 30 ಬಾರಿ ಮುಗಿಸಿರಬೇಕು. 8 ಷರತ್ತುಗಳನ್ನು ಹೊಂದಿರಬೇಕು. ಬುದ್ಧನಾಗುವ ನಿರ್ಧಾರವನ್ನು ಇತರೆ ಬುದ್ಧರ ಸಮಕ್ಷಮದಲ್ಲಿ ನೋಡಿ, ಬುದ್ಧರು ಇರಬೇಕು ಅನ್ನೋದು ಬಹಳ ಮುಖ್ಯ. ಬುದ್ಧನ ಉದಯ ಆಗುವುದೇ ಬಹಳ ಅಪರೂಪ, ಎಷ್ಟೋ ಕಲ್ಪಗಳಿಗೆ ಒಮ್ಮೆ. ಅಂಥ ಬುದ್ಧರು ಬಂದಾಗ ಇವನು ಕೂಡ ಅಲ್ಲಿ ಹುಟ್ಟಿರಬೇಕು. ಅವರ ಸಮಕ್ಷಮ ತಾನು ಹೇಳ್ಕೊಳ್ಬೇಕು, ತಾನು ನಿಮ್ಮಂತೆ ಬುದ್ಧನಾಗ್ತೀನಿ ಅಂತ ಹೇಳಿ ಕೇಳ್ಕೋಬೇಕು. ಅಂತಹ ಮೊದಲಿಗೆ ಅನಿಶ್ಚಿತ ಕಾಲಜ್ಞಾನ ಪಡಿತಾರೆ, ಅನಂತರ ನಿಶ್ಚಿತ ಕಾಲಜ್ಞಾನವನ್ನು ಪಡಿತಾರೆ. ಹೀಗಾಗಿ ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗಾದರೆ ಈ 10 ಪಾರಮಿಗಳು ಯಾವುದು? ನಾನು ಯಾವುದನ್ನು ಡೀಟೇಲಾಗಿ ಖಂಡಿತ ಹೇಳೋಕ್ಕೋಗಲ್ಲ, ಬರೀ ಮೇಲ್ಮಟ್ಟದಲ್ಲೇ ಅದನ್ನು ಟಚ್ ಮಾಡಿ ಹಾಗೆ ಹೋಗ್ತೀನಿ. ನಿಮಗೆ ಬೇಕು ಅಂತ ಅಂದರೆ ಆಸಕ್ತಿ ಇರೋರು ಅದನ್ನು ಓದಿ ಅರ್ಥ ಮಾಡ್ಕೊಳ್ಬೋದು. ಸುಮಾರು ಇವಾಗ ಎಷ್ಟೊಂದು ವಿಷಯಗಳು ಹೇಳಿದರು. ಅದೇ ತರಹ ನಾವು ಕೂಡ ಅದೇನು ಅಂತ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ತುಂಬಾ ಸಮಯ ಬೇಕು. ಸೊ ಈ 10 ಪಾರಮಿಗಳು ದಾನ, ಶೀಲ, ನೆಕ್ಕಮ್ಮ, ಪನ್ಯ, ವಿರಿಯ, ಖಂತಿ, ಸಚ್ಚ, ಅಧಿಷ್ಠಾನ, ಮೆತ್ತ, ಉಪೇಕ. ಇವೆಲ್ಲ ಉನ್ನತೋತ್ತಮ ಗುಣಗಳು, ಇವೆಲ್ಲನೂ ಸದ್ಗುಣಗಳು. ಸೊ ಇವುಗಳನ್ನು ನಮ್ಮ ಕಥಾನಾಯಕ ಪ್ರಥಮ, ಮಧ್ಯಮ, ಶ್ರೇಷ್ಠ ಶ್ರೇಣಿಗಳಲ್ಲಿ ಗೊಳಿಸೋದಕ್ಕೆ ಪ್ರಾರಂಭವೂ ಮಾಡ್ತಾರೆ. ಅವರು ನೋಡಿದ್ವಲ್ಲ ಹಿಂದೆ ಅವ್ರು ಹೇಗೆ ಹುಲಿಗೆ ಹಾರಿಬಿಟ್ರು, ಅವ್ರ ದೇಹನೇ ಕೊಟ್ಟರು ಅಂತ ಹೇಳ್ಬಿಟ್ಟು, ಹೇಗೆ ಎಷ್ಟು ಸಾರಿ ಅವರು ಚಕ್ರವರ್ತಿಯಾಗಿ ಅದನ್ನು ತ್ಯಾಗ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಖಂಡಿತ ನನಗೆ ಒಂಥರ ಅಸಾಧ್ಯ, ಆಶ್ಚರ್ಯ, ಅದ್ಭುತ ಅಂತ ಅನಿಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, 1 ತಿಂಗಳ ಮುಂಚೆ ಯೂಟ್ಯೂಬಲ್ಲಿ ಮಾಸ್ಟರ್ಸ್ ಮೀಡಿಯಾದಲ್ಲಿ ಒಂದು ಬಂತು. ಅದರಲ್ಲಿ ಸಿರಿಬನ್ಯೋ ಅಂತ ಹೇಳಿ ಆನಂದ ಕೃಷ್ಣನವರ ಏಕಮಾತ್ರ ಪುತ್ರ, ಅವರು 40,000 ಕೋಟಿ ಆಸ್ತಿಯನ್ನು ಬಿಟ್ಟು ತ್ಯಾಗ ಮಾಡಿ ಬಿಕ್ಕು ಆದರು. ಥೈಲ್ಯಾಂಡ್ನಲ್ಲಿ ಈಗ ಅಬಾರ್ಟ್ ಆಗಿದ್ದಾರೆ ಅವರು. ಅಂದರೆ ಆಶ್ಚರ್ಯ ಅಲ್ಲ, ಈಗಲೂ ಇದ್ದಾರೆ ಅಂಥ ವ್ಯಕ್ತಿಗಳು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಇನ್ನು ಇದು ಅತ್ಯಂತ ಸುದೀರ್ಘ ಹಾಗೂ ಕಡುತರವಾದ ಮಾರ್ಗ. ಯಾಕೆ ಅಂತಂದರೆ ಈ ಸತ್ಯದ ಮಾರ್ಗನೇ ಹಾಗೆ. ಈ ಮನಸ್ಸಿನ ಮಾಯಾಪಾಶದಲ್ಲಿ ಸಿಲುಕಿಕೊಂಡಿರುವಂತಹ ಮನಸ್ಸಿಗೆ ಚಿತ್ತವೃತ್ತಿಗಳು ಎಡೆಬಿಡದೆ ಹೇಳ್ತಾ ಇರಬೇಕಾದ್ರೆ ಇದನ್ನು ಸತ್ಯವನ್ನು ಅರಿಯೋದು ಬಹಳ ಕಷ್ಟ. ಯಾಕಂದರೆ ಸತ್ಯದ ಕೊಲೆಗಾರ ಅದು ಮನಸ್ಸು. ಇದನ್ನು ಬುದ್ಧ ನಿರ್ಮಿಸಲಿಲ್ಲ, ಪರಿಶೋಧನೆ ಮಾಡ. ನಾನು ನಿರ್ಮಿಸಿದೆ ಅಂತ ಹೇಳಿಲ್ಲ, ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹೊರಟೆ, ಪರಿಶೋಧನೆ ಮಾಡಿದೆ ಅಂತ ಹೇಳ್ತಾರೆ. ಇವರು ಸಿದ್ಧಾರ್ಥ ಗೌತಮನಾಗೋದಕ್ಕೆ ಹಿಂದಿನ ಕಥೆಯಲ್ಲಿ ತಗೊಂಡ್ರೆ ಅವರು ವ್ಯಸಂತರ ರಾಜನಾಗಿರ್ತಾರೆ. ನೋಡಿ, ಎಲ್ಲ ಕಡೆಯೂ ಚಕ್ರವರ್ತಿ, ರಾಜಕುಮಾರ ಮತ್ತು ಆ ಥರ ಎಲ್ಲ ಅದನ್ನು ತ್ಯಜಿಸಿ ಹೋಗುವಂಥದ್ದನ್ನೇ ನೋಡ್ತೀನಿ. ಈ ವ್ಯಸಂತರ ಆದಾಗಲೂ ಕೂಡ ಅವರು ಅಷ್ಟೊತ್ತಾಗಲೇ 30 ಪಾರಮಿಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಇನ್ನೇನು ಪರಿಪಕ್ವ ಆಗಿಬಿಟ್ಟಿದೆ ಬುದ್ಧ ಆಗೋದಕ್ಕೆ, ಬುದ್ಧತ್ವವನ್ನು ಪಡೆಯೋದಕ್ಕೆ ಆಗಲೇ ಅರ್ಹತೆ ಬಂದುಬಿಟ್ಟಿದೆ. ಆಗ ಇಂದ್ರಲೋಕ, ದೇವಲೋಕದಿಂದ ಇಂದ್ರ ಇವ್ರು ಪರೀಕ್ಷೆ ಮಾಡಬೇಕಲ್ಲ ಇವನ್ನ, ಯಾಕೆಂದರೆ ಎಲ್ಲರೂ ಪರೀಕ್ಷೆ ಮಾಡಿ ಗಟ್ಟಿ ಆದಮೇಲೆ ತಾನೇ ಮುಂದಕ್ಕೆ ಹೋಗಬೇಕು. ಬಂದು ದಾನ ಕೇಳ್ತಾನೆ. ಈ ವ್ಯಸಂತರ ರಾಜಕುಮಾರ ಅರಮನೆಯನ್ನು ಬಿಟ್ಟಿದ್ದಾನೆ, ಹೆಂಡತಿ, 2 ಮುದ್ದಾದ ಚಿಕ್ಕ ಮಕ್ಕಳು ಕರ್ಕೊಂಡು ಕಾಡಿಗೆ ಬಂದಿದ್ದಾನೆ. ಅಲ್ಲಿ ತುಂಬ ಅನ್ಯೋನ್ಯವಾಗಿ ಸಂತೋಷವಾಗಿ ಪ್ರಕೃತಿಯ ಮಣ್ಣಲ್ಲಿ ಆಡ್ತಾ ಇದ್ದಾರೆ.
ಹೀಗಿರುವಾಗ ಅವ್ರು ಸರಿ ಇದೆ, ಹೆಂಡತಿ ಹೂಗಳು ತರಬೇಕು ಅಂತ ಸ್ವಲ್ಪ ದೂರ ಹೋಗಿದ್ದಾಳೆ, ಅಲ್ಲಿ ಯಾರೂ ಇಲ್ಲ, ನಿರ್ಜನ ಪ್ರದೇಶ, ಇವರಿಬ್ಬರೇ ಇದ್ದಾರೆ. ಬಂದಾಗ ಮುದುಕನ ವೇಷದಲ್ಲಿ ಬಂದ, ಆಮೇಲೆ ಇನ್ನೊಬ್ಬ ತಾತನ ವೇಷದಲ್ಲಿ ಬಂದ. ನೋಡಪ್ಪ ನಿನ್ನ ಮಕ್ಕಳನ್ನ ಕೊಡ್ತೀಯ, ನನಗೆ ತುಂಬ ನಿಶಕ್ತಿ ಆಗಿಬಿಟ್ಟಿದೆ ಅಂತ. ಹಿಂದೂ ಮುಂದೂ ನೋಡಲಿಲ್ಲ, ಎಚ್ಚರದ ಸ್ಥಿತಿ, ಅವೇರ್ನೆಸ್, ಅರಿವಿನ ಸ್ಥಿತಿಯಲ್ಲಿ ಇದ್ದ. ಪ್ರತಿ ಕ್ಷಣದಲ್ಲೂ ಅವೇರ್ನೆಸ್ನಲ್ಲೇ ಹೋಗ್ತಾ ಇದ್ದಾನೆ ಮುಂದೆ. ಪ್ರತಿಯೊಂದು ಜನ್ಮಗಳಲ್ಲೂ ಕೂಡ ಮರಿವೆ ಅನ್ನೋದಿಲ್ಲ, ಮಾಯೆ ಅನ್ನೋದಿಲ್ಲ. ಅವನಿಗೆ ತಾನು ಬುದ್ಧ ಆಗಬೇಕು, ಬುದ್ಧ ಆಗೋದಕ್ಕೆ ಏನು ಮಾಡಬೇಕು ಅನ್ನುವಂತಹ ಅರಿವು ಸದಾ ಅವನಲ್ಲಿ ತುಳಿತಾ ಇದೆ. ಹೀಗಿರುವಾಗ ನೊಂದ್ಕೊಳ್ತಾನೆ, ಬೆಂದ್ಕೊಳ್ತಾನೆ, ದುಃಖ ಆಗುತ್ತೆ, ಅತೀವ ಸಂವೇಗಕ್ಕೆ ಒಳಗಾಗ್ತಾನೆ. ಹೇಗೆ ಬಿಟ್ಕೊಡೋದು ಇಬ್ಬರು ಮಕ್ಕಳನ್ನ ಅಂತ ಅಂದ್ಬಿಟ್ಟು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ನಮಗೆ ಕಷ್ಟನೇ. ಆದರೂ ಕೊಡ್ತಾನೆ. ನಾನು ಬುದ್ಧ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ನಿರ್ಧಾರ ಮಾಡಿದ್ದೀನಿ, ಈ ಮಕ್ಕಳನ್ನ ನಾನು ದಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ದಾನ ಕೊಟ್ಬಿಡ್ತಾನೆ. ಹೋದರು, ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ರು ತಾತ. ಆಮೇಲೆ ಹೆಂಡತಿ ಬಂದು ನೋಡ್ಕೊಂಡಿದ್ದೆ, ಮಕ್ಕಳು ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ಅವಳು ಸರಿಯಾದ ಸತಿನೇ, ಸತಿ ಶಿರೋಮಣಿ ಅವಳು. ಇವರು ಬುದ್ಧ ಆಗಬೇಕು ಅಂತ ಸಂಕಲ್ಪ ಮಾಡಿದರೆ ನಾನು ಕೂಡ ಅವ್ರಿಗೆ ಸಹಾಯ ಮಾಡಬೇಕಲ್ವಾ, ನಾನು ಕೂಡ ದುಃಖವನ್ನು ಭರಿಸಿಕೊಳ್ಬೇಕಲ್ವಾ ಅಂತ ಹೇಳಿ ಸಮಾಧಾನ ಪಡ್ಕೊತಾಳೆ. ಅದಾದ ಮರುಕ್ಷಣದಲ್ಲಿಯೇ ಇಂದ್ರ ಪ್ರತ್ಯಕ್ಷನಾಗ್ತಾನೆ. ಅವ್ರ ಮಕ್ಕಳನ್ನು ಮತ್ತು ಹೆಂಡತಿನ ಹೆಂಡತಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಹಾಗೆ ಇದನ್ನು ಹರಿಶ್ಚಂದ್ರನ ಕಥೆ ಅಂತ ಹೇಳ್ತಾರೆ. ಬಟ್ ನೋಡೋಣ ಇದ್ರ ಮುಂದೆ ಅವರು, ಅದು ನಮಗೆ ಗೊತ್ತಿಲ್ಲದ ವಿಷಯ. ಸೊ ಹೀಗಾಗಿ ಅವನು ಮತ್ತು ಎಲ್ಲ ತನ್ನ ಹೆಂಡತಿ ಮಕ್ಕಳೆಲ್ಲ ಸಿಕ್ಕಿದ ಮೇಲೆ ರಾಜ್ಯಕ್ಕೆ ವಾಪಸ್ ಹೋಗ್ತಾನೆ. ಅಲ್ಲಿ ಅಂತಃಕರುಣಿಯಾಗಿ ಧರ್ಮನಿಷ್ಠನಾಗಿ ಆಳ್ತಾನೆ. ಅಲ್ಲಿಗೂ ಒಂದು ಮರಣ ಬರಬೇಕಲ್ಲ, ಮರಣ ಅನ್ನೋದು ಇದ್ದೇ ಇದೆಯಲ್ವ, ಬ್ರಹ್ಮನಿಗೂ ಇದೆ ಅಲ್ವ ಮರಣ ಅಂತ ಅನ್ನೋದು. ಹಾಗೆ ಇವನಿಗೂ ಮರಣದ ನಂತರ ತುಷಿತ ದೇವಲೋಕದಲ್ಲಿ ಶ್ವೇತಕೇತು ಇಂದ್ರನಾಗಿ ಹುಡ್ತಾನೆ. ಅಲ್ಲಿ ಎಷ್ಟು ಕಾಲ ಇರ್ತಾನೆ ಗೊತ್ತಾ ಅವನು? 4,000 ದೇವ ಸಂವತ್ಸರಗಳು, ಅಂದರೆ 576 ದಶಲಕ್ಷ ಮನುಷ್ಯ ವರ್ಷಗಳವರೆಗೆ ಸ್ವರ್ಗ ಸುಖವನ್ನು ಅನುಭವಿಸ್ತಾನಂತೆ ಅವನು. ಇಲ್ಲಿಯೂ ಕೂಡ ಆತನ ಆಯಸ್ಸು ಮುಗಿತಾ ಬಂತು, ಅನುಭವಿಸಿದ್ದಾಯಿತು. ಇನ್ನು 1,000 ಮನುಷ್ಯ ವರ್ಗಗಳಿದೆ, ಅಷ್ಟು ಕಾಲ ಇದೆ. ಆವಾಗ ಬ್ರಹ್ಮ ದೇವತೆಗಳು ಬಂದು ಘೋಷಣೆ ಮಾಡ್ತಾರಂತೆ, ಮಿತ್ರರೇ, ಇಂದಿಗೆ 1,000 ಮಾನವ ವರ್ಷಗಳು ಮುಗಿಯುತ್ತಿದ್ದಂತೆ ನಮ್ಮ ಸರ್ವಜ್ಞನಾದ ಆಮ್ನಿಷಿಯನ್ಸ್ ಈ ಬುದ್ಧನು ಮಾನವ ಲೋಕದಲ್ಲಿ ಉದಯಿಸ್ತಾನೆ ಅಂತ ಹೇಳಿ. ಸೊ ಈಗ ಏನಾಯಿತು? ಬೋಧಿಸತ್ವ ದೇವ ಪರಿಪೂರ್ಣ ಅರಿವಿನಿಂದ ಪ್ರಜ್ಞೆಯಿಂದ ನಿಧನನಾಗಿದ್ದಾನೆ. ಸೊ ಮುಂದೆ ಅವನ ಉದಯ ಆಗುತ್ತೆ. ಅದೇ ಅಂತಿಮ ಜನ್ಮನೂ ಕೂಡ ಆಗುತ್ತೆ ಸಿದ್ಧಾರ್ಥ ಗೌತಮನಿಗೆ. ಯಾಕೆಂದರೆ ಮುಂದೆ ಬೆಳೆಯುವಂಥದ್ದು ಏನಿಲ್ಲ, ತಿಳ್ಕೊಳ್ಬೇಕಾದ್ದು ಏನಿಲ್ಲ. ಹಿ ಈಸ್ ಆಮ್ನಿಷೆಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್ ಆಗಿಬಿಡ್ತಾರೆ ಅವರು. ಸೊ ತಂದೆ ಕಪಿಲವಸ್ತುವಿನ ರಾಜ ಶುದ್ಧೋಧನ, ತಾಯಿ ರಾಜನ ಪಟ್ಟದ ರಾಣಿ ಮಹಾಮಾಯಾದೇವಿ. ಸೊ ಇಲ್ಲಿ ನಾನು ಸರ್ ಎಡ್ವಿನ್ ಅರ್ನಾಲ್ಡ್ ಅವ್ರದ್ದು ಒಂದು ವರ್ಸನ್ನು ತೆಗೆದುಕೊಳ್ತೀನಿ. ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು ಈ ರೀತಿ: ದ ಸ್ಕ್ರಿಪ್ಚರ್ ಆಫ್ ದ ಸೇವಿಯರ್ ಆಫ್ ದ ವರ್ಲ್ಡ್, ಲಾರ್ಡ್ ಬುದ್ಧ, ಪ್ರಿನ್ಸ್ ಸಿದ್ಧಾರ್ಥ, ಸ್ಟೈಲ್ಡ್ ಆನ್ ಅರ್ತ್, in earth and heavens and hells, incomparable, all honored, wisest, best, most pitiful, the teacher of nirvana and the law ಅಂತ ಅಲ್ಲಿ ಹೇಳ್ತಾರೆ. Thus came he to be born again as Buddha for men ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅವರು. ಅದನ್ನೇ ಅಷ್ಟೊಂದು ಅಮೋಘವಾಗಿ ಭವ್ಯತೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಪ್ರೊಫೆಸರ್ ಹನುಮಂತರಾಯ್ ಕೊಟ್ಟೂರಿನವರು, ಬಳ್ಳಾರಿಯವರು. ಅವರು ಹೀಗೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಈ ದ ಲೈಟ್ ಆಫ್ ಏಷ್ಯಾನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಭುವನ ಜ್ಯೋತಿ ಅಂತ ಹೇಳಿ. ಅಷ್ಟೇ ಉದಾತ್ತವಾದಂಥ ಭವ್ಯ ಕಾವ್ಯ ಗ್ರಂಥ. ಶ್ರೀ ಜಗದ್ರಕ್ಷ ಬುದ್ಧ ದೇವನ ಗಾಥೆ ಇದು. ಭುವಿಯೊಳಾವನನು ಸಿದ್ಧಾರ್ಥನೆಂದುಸಿರುವರೋ, ಭೂವ್ಯೋಮ ಪಾತಾಳ ಲೋಕಂಗಳಳು ಆವನು ಪರಮ ನೆನೆಸಿಹನೋ, ಆವಂ ಸಕಲ ಜೀವಾಳಿಯಂ ಸಂಪೂಜಿತನೋ, ಪರಮ ಜ್ಞಾನಿ ಉದಾತ್ತ ಕರುಣಾಮೂರ್ತಿ, ಆವಂ ಪರಮಗುರು ನಿರ್ವಾಣಕಂ ಸಧರ್ಮಕಂ ಅಂತ ಹೇಳ್ತಾರೆ. ಇದು ಅವರು ಲೈಟ್ ಆಫ್ ಏಷ್ಯಾ ಅಂದರು. ಏಷ್ಯಾದ ಜ್ಯೋತಿ ಅಂದರೆ ಇವರು ಭುವನ ಜ್ಯೋತಿ ಅಂತ ಒಂದು ಕ್ಯಾಪ್ಷನ್ ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಶ್ವೇತಕೇತು ದೇವಲೋಕದಲ್ಲೀಗ ಸಂಪೂರ್ಣ ಅರಿವಿನಿಂದ ಪ್ರಜ್ಞಾಪೂರ್ವಕನಾದಿ ನಿಧನಾದ ಕ್ಷಣದಲ್ಲೇ ಮಹಾಮಾಯೆಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ. ಅದು ಆಷಾಢ ಹುಣ್ಣಿಮೆ. ಹೆರಿಗೆಯ ಸಮಯ ಹತ್ತಿರ ಆಯಿತು. ಕಪಿಲವಸ್ತು ಹಾಗೂ ತನ್ನ ತವರೂರಾದ ದೇವದಾಹಗಳ ನಡುವೆ ಇದ್ದಂಥ ಲುಂಬಿನಿ ವನದಲ್ಲಿ ಆಕೆ ಗಂಡು ಮಗುವಿಗೆ ಪ್ರಕೃತಿಯ ಮಡಿಲಿನಲ್ಲಿ ಜನ್ಮವನ್ನು ಕೊಡ್ತಾಳೆ. ಆಗ ಅದರ ಮತ್ತೆ ಭುವನ ಜ್ಯೋತಿಗೆ ಹೋಗೋಣ. ಆ ವೈಶಾಖ ಹುಣ್ಣಿಮೆ ಎಂದು ಏನಾಯಿತು ಅಂತ: ಸರ್ವಮದು ನಿಸರ್ಗದಲ್ಲಿ ಸಿದ್ಧಮದಾಗೆ ಪ್ರಸವಿಸಿದಳು ಮಾಯೆ ಮಗುವ, ಇಲ್ಲದೆಯೇ ವೇದನೆಯ ಎನಿತೆನಿದು ಕಂದನದು ಪರಿಪೂರ್ಣ ಮಂಗಳ ರೂಪ, ಕಾರಣ ಪುರುಷನವ ಹೊತ್ತು ತಂದಿದ್ದ ಶುಭ ಲಕ್ಷಣದ 32 ಮುದ್ರೆಗಳ
ಸೊ ಆಯಿತು, ವಾಪಸ್ ಬಂದು ಅರಮನೆಗೆ ಗಂಡು ಮಗುನ ಎತ್ಕೊಂಡು ತವರಿಗೆ ಹೋಗಬೇಕು ಅಂತ ಹೋದವಳು ದಾರಿಲೇ ಅವ್ಳು ಜನ್ಮ ಕೊಟ್ಟಳು. ಅದು ವೈಶಾಖ ಹುಣ್ಣಿಮೆ ಮತ್ತು ವಾಪಸ್ ಅರಮನೆಗೆ ಬಂದು ಇಲ್ಲಿ ರಾಜಗುರು ಅಸಿತ ಮುನಿ, ಕಾಲದೇವರ ಅಂತ ಹೇಳಿ ಅವರು ಜೈನ ಮುನಿ, ಅವ್ರಿಗೆ ಗೊತ್ತಾಗ್ಬಿಡ್ತು ಅವರು 84 ಮಹಾಕಲ್ಪಗಳು ಬ್ರಹ್ಮಲೋಕದಲ್ಲಿ ಇರುವಂಥ ಶಕ್ತಿ ಉಳ್ಳವರು. ಅವರು ಈ ಮನುಷ್ಯ ಜನ್ಮದಲ್ಲಿ ಇವಾಗ ಇದ್ದಾರೆ. ಸೊ ಅವನ್ನ ಕರೆಸ್ತಾರೆ ಆ ಮಗುವಿನ ದರ್ಶನಕ್ಕೆ ಅಂತ. ಸಕಲ ಮರ್ಯಾದೆಗಳಿಂದ ಮಗುವನ್ನು ತಂದುಕೊಡ್ತಾರೆ. ಅವ್ರಿಗೂ ಸತ್ಕಾರ ಮಾಡಿದ್ದಾರೆ. ಅತೀವ ಸಂತಸದಿಂದ ಭಾವುಕರಾಗಿ ಹೇಳ್ತಾರೆ. ಅವರು ಹರ್ಷೋದ್ಗಾರ ಮಾಡ್ತಾರೆ. ಹಿಯರ್ ಇಸ್ ದ ಸೂಪರ್ ಮ್ಯಾನ್ ಅಂತಾರೆ ಅವರು. ಅಷ್ಟು ಅವ್ರಿಗೆ ಭಾವೋದ್ವೇಗ. ಓಹೋ, ಇವನು ರಾಜನೇ, ಈತ ಜಗದೊಡೆಯ, ಲೋಕದಲ್ಲಿ ಧರ್ಮವನ್ನು ಬೋಧಿಸುವ ಬುದ್ಧನಾಗುತ್ತಾನೆ ಅಂತ ಹೇಳ್ತಾರೆ. ತಕ್ಷಣಕ್ಕೆ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ಬಿಕ್ಕಿ ಹೇಳ್ತಾರೆ, ಇದೇನು ರಾಜಗುರುವೆ, ಈ ತಾನೇ ನೀವು ಸಂತೋಷಪಟ್ಟರೆ ಮತ್ತೆ ಇಷ್ಟು ಬೇಗ ಅಳ್ತಾ ಇದ್ದೀರಲ್ಲ ಅಂತಂದರೆ, ನಾನು ಮತ್ತೆ ಅವತರಿಸಿ ಕೆಳಗಿಳಿದು ಬರೋಷ್ಟರಲ್ಲಿ ಇವನು ಬುದ್ಧನಾಗಿರೋದನ್ನು ನೋಡೋಕ್ಕಾಗಲ್ಲಪ್ಪ. 100,000 ಬುದ್ಧರು ಬಂದು ಹೋಗಿಬಿಟ್ಟಿರ್ತಾರೆ, ಅದಕ್ಕೆ ದುಃಖ ಆಯಿತು ಅತ್ತೆ ಅಂತ ಹೇಳ್ತಾರೆ ಅವರು. ಹೀಗೆ ಬೋಧಿಸತ್ವ ಹುಟ್ಟಿದ 5ನೇ ದಿನಕ್ಕೆ ನಾಮಕರಣ ಸಿದ್ಧಾರ್ಥ ಗೌತಮ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ 108 ಪರಿಣತ ವೇದ ಪಂಡಿತ ಬ್ರಾಹ್ಮಣರನ್ನು ಆಹ್ವಾನಿಸಿ ಯಥೋಚ್ಛ ಉಡುಗೊರೆ ಕೊಡ್ತಾರೆ. ಚಕ್ರವರ್ತಿ ಕೇಳಬೇಕಾ, ಅದೆಷ್ಟು ಕೊಟ್ಟಿರ್ಬೋದು ದಾನನ ಊಹೆ ಮಾಡ್ಕೊಳ್ಳಿ. ಅವರಲ್ಲಿ ಪುನಃ 8 ಜನರನ್ನು ಆಯ್ಕೆ ಮಾಡ್ತಾರೆ. ಉತ್ತಮವಾದಂತಹ ಅಗ್ಗ ಪಂಡಿತರನ್ನು, ಜ್ಯೋತಿಷಿಗಳನ್ನು ಆರಿಸಿ ಮಗುವಿನ ಭವಿಷ್ಯದ ಬಗ್ಗೆ ಕೇಳ್ತಾರೆ. ಆಗ 7 ಜನ ಜ್ಯೋತಿಷರು, 8 ಜನ ಇದ್ರಲ್ಲ, ಅವರಲ್ಲಿ 7 ಜನ ಹಿಂಗೆ 2 ಬೆರಳು ತೋರಿಸ್ತಾರೆ. ನೋಡಪ್ಪ, ಅವರೇನಾದ್ರೂ ಅವನು ಗೃಹಸ್ಥನಾದರೆ ಚಕ್ರವರ್ತಿ ಆಗ್ತಾನೆ, ಇಲ್ಲಾಂದರೆ ಗೃಹತ್ಯಾಗ ಮಾಡಿದ್ರೆ ಬುದ್ಧನಾಗ್ತಾನಪ್ಪ ಅಂತ ಹೇಳಿ. ಇನ್ನು 8ನೇವನು ವಯಸ್ಸಿನಲ್ಲಿ ಚಿಕ್ಕವನು, ಅವನು ಕೂಡ ಉದ್ಧಾಮ ಪಂಡಿತ. ಅವನು ಹೇಳ್ತಾನೆ ಹೀಗಂತ, ನಾವು ನಿಖರವಾಗಿಯೂ ನಿಶ್ಚಯವಾಗಿಯೂ ಈತ ಬುದ್ಧನಾಗುತ್ತಾನೆ ಅಂತ ಹೇಳಿ ನುಡಿದ್ಬಿಟ್ರು. ಸೊ ಜ್ಞಾನೋದಯವಾಗಿ ಬುದ್ಧನಾದ ಮೇಲೆ ಮೊದಲಿಗೆ ಧಮ್ಮಚಕ್ರ ಪ್ರವರ್ತನವನ್ನು ಅವರು ಉರುಳಿಸಿದಾಗ ಸಾರನಾಥದಲ್ಲಿ 5 ಜನ ಶಿಷ್ಯರಿಗೆ ಬೋಧನೆ ಕೊಡ್ತಾರಲ್ಲ, ಅದರಲ್ಲಿ ಇವನು ಒಬ್ಬ ಕೊಂಡಣ್ಣ ಅಂತ ಹೆಸರು. ಸೊ ಹೀಗೆ ಇದಾದಮೇಲೆ ಈತ ಜನಿಸಿದ 7ನೇ ದಿನಕ್ಕೆ ಈತನ ತಾಯಿ ಮಹಾಮಾಯಾದೇವಿ ಮರಣವನ್ನಾಗ್ತಾಳೆ. ಹಾಗಾಗಿ ಇದೆಷ್ಟು ವಯಸ್ಸು? 55 ವರ್ಷ 6 ತಿಂಗಳು 20 ದಿವಸ. ಇನ್ನು ಮುಂದೆ ಈ ಮಗು ಮಹಾಮಾಯಾಳ ಸಹೋದರಿ ಮಹಾಪ್ರಜಾಪತಿಯ ಮಡಿಲಲ್ಲಿ ರಾಜವೈಭೋಗದಲ್ಲಿ ಈಕೆಯ ಮಮತೆಯ ಮಹಾಪೂರದಲ್ಲಿ ಬೆಳೀತಾ ಹೋಗ್ತಾನೆ. ಆತನಿಗೆ 4 ವರ್ಷಗಳ ಆದಾಗ ಎಂದಿನಂತೆ ಪ್ರತಿ ವರ್ಷದಂತೆ ಈ ಸಾರಿ ಕೂಡ ಬಿತ್ತುವ ಹಬ್ಬ ಬರುತ್ತೆ. ರಾಜ ಪರಿವಾರದ ಸಡಗರ ಎಲ್ಲರೂ ಕೂಡ ಹೊಲಕ್ಕೆ ಹೋಗ್ತಾರೆ. ರಾಜ, ಅದರ ಮಂತ್ರಿ ಪರಿವಾರ ಎಲ್ಲರೂ ಚಿನ್ನದ್ದು ಬೆಳ್ಳಿದು ಹುತ್ತುವುದು ಉಳುಮೆ ಮಾಡೋದೆಲ್ಲ ತಗೊಂಡು ಹೋಗ್ತಾರೆ. ಅವಾಗ ಇವನನ್ನು ಕರ್ಕೊಂಡು ಹೋಗ್ತಾರೆ. ದಾದಿಯರ ಕೈ ಕೊಟ್ಬಿಟ್ಟು ನೋಡ್ಕೊಳ್ಳಮ್ಮ ನೀನು ಜೋಪಾನ ಅಂತ ಹೇಳ್ಬಿಟ್ಟು ಅವರು ಆ ಹೊಲಕ್ಕೆ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಿಗೂ ಕೂಡ ಒಂದು ಕುತೂಹಲ ತಡೆಯೋಕ್ಕಿಲ್ಲ, ಇವ್ರಿಗೂ ಹೋಗ್ಬಿಡ್ತಾರೆ. ಇಲ್ಲಿ ಮಗು ಒಬ್ಬನೇ ಉಳ್ಕೊಂಡ್ಬಿಟ್ಟಿದ್ದಾನೆ, ಏನು ಮಾಡಬೇಕು? ಕುತ್ಕೊಂಡ, ಪದ್ಮಾಸನ ಹಾಕೊಂಡ್ಬಿಟ್ಟ. ಇನ್ನು 4 ವರ್ಷದ ಮಗು ಕಣ್ಣು ಮುಚ್ಕೊಂಡು ಕೂತ್ಕೊಂಡ. ಧ್ಯಾನದ ಲೆವೆಲ್ಗೆ ಹೋಗ್ಬಿಡ್ತಾನೆ. ಸಮಾಧಿಯಲ್ಲಿ ಏರಿ ಅವನ ಧ್ಯಾನದ ಹಂತಕ್ಕೆ ಹೋಗ್ಬಿಡ್ತಾನೆ. ಇವರೆಲ್ಲ ಮುಗಿಸ್ಕೊಂಡ್ರು. ಆವಾಗ ಅವ್ರಿಗೆ ಜ್ಞಾಪಕ ಬಂತು, ಇಲ್ಲಿ ಮಗುಯಲ್ಲಿ ಅಂತಂದ್ಬಿಟ್ಟು ಗಳಗಳದಿಂದ ಗಾಬರಿಯಾಗಿ ಬಂದು ನೋಡ್ತಾನೆ. ಅಲ್ಲೇ ಕೂತಿದ್ದಾನೆ ಮರದ ಕೆಳಗೆ, ತುಟಿ ಪಿಟ್ಟಿಕಂತೆ ಅಲ್ಲಾಡದೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಧ್ಯಾನದಲ್ಲಿ. ಅಂದರೆ ಆನಾಪಾನ ಸತಿ ಆಮೇಲೆ ಆಗಲೇ ಅರಿವಿನಲ್ಲಿ ಇತ್ತು. ಆನಾಪಾನ ಉಸಿರನ್ನು ತಗೊಳ್ಕೊಳ್ಳೋದು, ಹೊರಕ್ಕೆ ಬಿಡುವಂತಹ ಒಂದು ಜ್ಞಾನ ಅರಿವು ಏನಿದೆ ಅದ್ರ ಮೇಲೇ ಗಮನ ಬಿಡುವಂಥದ್ದು ಅದು ಆವಾಗಲೇ ಅವನಿಗಿತ್ತು. ಅದರಿಂದ ಅವನು ಅದನ್ನು ಮಾತ್ರ ಮಾಡೋದಕ್ಕಾಯಿತು. ಆಮೇಲೆ ಭುವನ ಜ್ಯೋತಿಲಿ ಪುಟ 10-14 ಹೇಳ್ತಾರೆ. ನಾನು ಸಾಕಷ್ಟು ಭುವನ ಜ್ಯೋತಿಯಿಂದಲೇ ತೆಗೆದುಕೊಂಡಿದ್ದೀನಿ, ಯಾಕೆಂದರೆ ಕನ್ನಡದಲ್ಲಾದರೆ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದನ್ನು ಅಂತ ಹೇಳಿ. ವಿಶ್ವಾಮಿತ್ರ ಗುರುವನ್ನು ಕರೆಸ್ಬಿಟ್ಟು ಇವರಿಗೆ ಕ್ಷಾತ್ರ ಹಾಗೂ ಒಂದು ಕುಶಲ ವಿದ್ಯೆಗಳನ್ನು ಬೋಧಿಸಿ ಗುರುವರ್ಯರೇ ಅಂತ ಕೇಳ್ಕೊಳ್ತಾರೆ. ಅದ್ರ ಕ್ಯಾಪ್ಷನ್ ಎಷ್ಟು ಚೆನ್ನಾಗಿದೆ, ನಿನ್ನೆಲ್ಲ ಗುರುಗಳಿಗೆ ನೀನೇ ಗುರು ಅಂತ ಹೇಳಿ ಉಪದೇಶಿಸಿದನು ಗಾಯತ್ರಿ ಮಂತ್ರವನ್ನು. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಬರೆಯಿದನು ಮಗುವೆ ಎಂದ ಆಚಾರ್ಯ. ಬರೆವೆನಿಗೋ ಇರದೆ ಲಿಖಿಸಿದನು ದಿವ್ಯ ಮಂತ್ರವನ್ನು ವಿವಿಧ ಭಾಷೆಯಲ್ಲಿ. ಸೊ 8ನೇ ವಯಸ್ಸಲ್ಲಿ ಏನು ಮಹಾಜ್ಞಾನ ಇರುತ್ತೆ, ಯಾವ ಒಂದು ಭಾಷೆಯ ಜ್ಞಾನ ಇರುತ್ತೆ. ಸುಮಾರು ಹಲವಾರು ಭಾಷೆಗಳಲ್ಲಿ ಅದನ್ನು ಬರೆದಿಟ್ಬಿಡ್ತಾನೆ. ಓ ಸಿದ್ಧಾರ್ಥ, ನಾನಲ್ಲವೋ ಗುರು ನಿನಗೆ, ನೀನೆಲ್ಲ ಗುರುಗಳಿಗೆ ನೀನೇ, ನಮ್ಮೆಲ್ಲ ಗುರುಗಳಿಗೆ ನೀನೇ ಗುರು ಅಂತ ಅವ್ರು ಹೇಳ್ತಾರೆ. ಇದು ತುಂಬ ಪುಟಗಳು ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅವ್ರು ಎಂಥವ್ರು ಅಂತ ಹೇಳಿಬಿಟ್ಟು. ಬಟ್ ನಾನು ಸ್ವಲ್ಪನೇ ಹೇಳ್ತಾ ಹೋಗ್ತೇನೆ ಅಷ್ಟೇ. ಆತ ಸಂಖ್ಯಾಶಾಸ್ತ್ರ ನಿಪುಣ. ಆ ಸಂಖ್ಯಾಶಾಸ್ತ್ರದ ಬಗ್ಗೆನೇ ಅದೆಷ್ಟು ಪುಟಗಳು ಬರೆದಿದ್ದಾರೋ ಲೆಕ್ಕನೇ ಇಲ್ಲ. ಅದು ನಕ್ಷತ್ರಗಳ ಪುಂಜಗಳ ಆಚೆ ಹೋಗ್ಬಿಡುತ್ತೆ ಆ ಸಂಖ್ಯಾಶಾಸ್ತ್ರದ ಕತೆ. ಸೊ ಹೇಳ್ತಾರೆ, ಅಂತಃಕಲ್ಪ ಘಟಕದಿಂದಲೇ ದಶಕೋಟಿ ಗಂಗೆಗಳ ಮಳಲ ಕಣಗಳ ನೆನೆಸಬಹುದು ಅಂತ ಶುರು ಮಾಡಿದವನು. ತಚ್ಛಾಸ್ತ್ರದೊಳಗೆನಗಿರುವ ಜ್ಞಾನವನ್ನು ಪರಿಕಿಸುವ ಕೃಪಗೈಯಬೇಕು ಎನ್ನುತ್ತಾ ವಿಸ್ತರಿಸಿದ ವಿಷಯವನ್ನು.
ವಿಷಯವನ್ನು ಶುರು ಮಾಡ್ದ, ಎಲ್ಲ ವಿಸ್ತಾರ ಮಾಡಕ್ಕೆ ಹೊರಟ. ಅಣುಗಳು ಪರಮಾಣುಗಳು ಎಲ್ಲ ಶುರು ಹಚ್ಕೊಂಡ್ಬಿಟ್ಟ. 10 ಪರಮಾಣುಗಳು ಕಲೆಯ ಒಂದು ಪರಸೂಕ್ಷ್ಮವಾಗುವುದು ಅಂತ ಹೇಳಿ. ಆರಾಧನೆ ನೀನರಿಗೆ ಓ ಪ್ರಿಯಕುಮಾರ, ಹೊತ್ತಿಗೆಯ ಹಂಗು ಇನಿತಿಲ್ಲದೆಯೇ ಗೊತ್ತಿಹುದು ಸರ್ವಶಾಸ್ತ್ರಗಳ ವಿಸ್ತಾರ ಅಂತ ಹೇಳ್ತಾರೆ. ನಿನಗೇನು ಶಾಸ್ತ್ರನೇ ಗೊತ್ತಿಲ್ವಲ್ಲಪ್ಪ, ಈಗಲೇ ಎಲ್ಲ ತಿಳ್ಕೊಂಡ್ಬಿಟ್ಟಿದೆಯಾ ನೀನು, ಫಾರ್ಮಲ್ ಎಜುಕೇಷನ್ನೇ ಇಲ್ಲ, ನಾನಿನ್ನೂ ನಿನಗೇನು ಹೇಳ್ಕೊಟ್ಟೇ ಇಲ್ಲ, ಈಗಲೇ ನಿಂಗೆ ಇಷ್ಟೆಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ಲೋ ಅಂತ ಅಷ್ಟು ಸಂತೋಷ ಪಡ್ತಾರೆ ಅವನು. ಸೊ ಸರ್ವ ಗುರುಗಳಿಗೂ ಸಿದ್ಧಾರ್ಥ ಅವರವರ ವೈದುಷ್ಯ ಬೋಧನೆಗಳಿಗೆ ಮಿಗಿಲಾಗಿ ತೋರುತ್ತಿದ್ದನು ಭಕ್ತಿಯನ್ನು ಕೊರತೆ ಇಲ್ಲದೆಯೇ. ಹಿತಮಿತ ಪ್ರಿಯ ಭಾಷಿ, ಮಾತಿನಲ್ಲಿ ರುಜುಮತಿ, ವಿವೇಕಿ, ರಾಜ ಗಾಂಭೀರ್ಯಯುತನು, ಆದೊಡೆಯೂ ನಿಗರ್ವಿ, ಅನುನಯಶೀಲ, ಕೋಮಲ ಹೃದಯಿ, ನಿರ್ಭಯ, ಪರಾಕ್ರಮಿ, ಹರಿಣಗಳ ಭೇಂಟೆಯಲ್ಲಿ, ಕ್ಷಾತ್ರಯುವ ಮೇಳದಲ್ಲಿ, ಅಶ್ವಗಳ ದೌಡಾಯಿಸುವ ಲೀಲೆಯಲ್ಲಿ, ರಥಸಾರಥ್ಯ ಮೇಲಾಟದಲ್ಲಿ, ಹೀಗೆ ಈತನನ್ನು ಮೀರಿಸುವ ಸರಿಸಾಟಿ ಮತ್ತೊಬ್ಬರಿರಲಿಲ್ಲ ಆ ಕಾಲದಲ್ಲಿ. ಸೊ ಇನ್ನೊಂದು ಘಟನೆ ಬರ್ತಿದೆ ಆದಮೇಲೆ, ಆ 8ನೇ ವಯಸ್ಸಿನಲ್ಲಿ ಬಾಣದಿಂದ ಘಾಸಿಗೊಂಡ ಹಂಸದ ಆರೈಕೆ ಅಂತ. ಕರುಣಾಳು ಸಿದ್ಧಾರ್ಥ ನೋಡುತ್ತಲಿದನು, ಎತ್ತಿದನು ಹಂಸವನ್ನು ಮೃದುಲತರ ಭಾವದಳು, ಉರಿಯುತಿಹ ನೋವಿಗೆ ತಂಪನೀಯುವ ಪತ್ರಗಳ ನಾಯ್ದು ಕಟ್ಟಿದನು ಕರುಣಾಳು ಕುವರ. ಗಾಯದಿ ಮುಕ್ತಿ ಪಡೆದಂಚೆ ಹಂಸೆ, ಅಂಚೆ ಅಂದರೆ ಹಂಸೆ, ಹಾರಿತೈ ಆನಂದದಲ್ಲಿ ನಲಿದು ತನ್ನವರ ಕೂಡೆ. ನೋಡಿ, ಅವನಿಗೆ ಎಷ್ಟು ಸಣ್ಣ ಸಣ್ಣ ಜೀವಿಗಳಲ್ಲೂ ಕೂಡ ಅನುಕಂಪ ಇತ್ತು, ದಯ ಇತ್ತು, ಕಾರುಣ್ಯ ಇತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟು ಉನ್ನತೋನ್ನತ ಪರಮ ಗುಣಗಳು ಅವೆಲ್ಲ, ಸದ್ಗುಣಗಳು. ಅವಾಗೇನು ಅವನಿಗಿನ್ನೂ ಸಾವು ನೋವುಗಳ ದುಃಖ ಅಶ್ರುಗಳ ಕಲ್ಪನೆಯೇ ಇರದ ಕಾಲ. ಅದು ಏನು ಗೊತ್ತಿರುತ್ತೆ ಆ ವಯಸ್ಸಲ್ಲಿ, ದುಃಖ ಅಂದರೆ ಏನು ಗೊತ್ತಿರುತ್ತೆ ಅವರಿಗೆ. ಅಂಥದ್ದು ಪ್ರಸ್ತುತದಿ ತಾನರಿತ ಹಂಸ ವೇದನೆಯನ್ನುಳಿದು ಸಾವು ನೋವುಗಳ ಕಲ್ಪನೆಯ ಸುಳುವಿಲ್ಲ ಸಿದ್ಧಾರ್ಥಂಗೆ. ಅಷ್ಟು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅವನಿಗೆ. ಅದು ಗಾಯ ಆಯಿತು, ಅನುಕಂಪ ಮೂಡ್ತು, ತಗೊಂಡು ಹಚ್ಚಿದ, ಅದು ಗಾಯ ವಾಸಿ ಆಯಿತು, ಆರಾಮಾಯಿತು, ಪೂರ್ವಂತ ಹಾಕ್ಕೊಂಡು ಹೋಗಿತ್ತು. ಇನ್ನು 16ನೇ ವಯಸ್ಸಿಗೆ ಬರ್ತಾನೆ. ಸಕಲ ವಿದ್ಯಾ ಪಾರಂಗತನಾದ ಸಿದ್ಧಾರ್ಥನು ಕೋಲಿಯ ವಂಶದ ರಾಜಕುಮಾರಿ ಯಶೋಧರಾಳನ್ನು ಸ್ವಯಂವರದಲ್ಲಿ ಮದುವೆ ಆಗ್ತಾನೆ. ಹಿಂದೆ ಸುಮಿತ್ರ ಅಂತ ನೋಡ್ವಲ್ಲ, ಸುಮೇಧ ಪಂಡಿತನ ಅವಳು ಈಗ ಈ ಥರ ಅವಳು ಜನ್ಮದಲ್ಲಿ ಹುಟ್ಟಿದಾಳೆ. ರಾಜ ಶುದ್ಧೋಧನ ರಾಜಕುಮಾರನ ಗೃಹತ್ಯಾಗ ಮಾಡಬಾರ್ದು ಅಂತ ಭವಿಷ್ಯವಾಣಿ ನುಡಿದ್ಬಿಟ್ಟಿದ್ರಲ್ಲ, ಅವನು ಗೃಹತ್ಯಾಗ ಮಾಡಿಬಿಟ್ರೆ ಸನ್ಯಾಸಿ ಆಗಿಬಿಡ್ತಾನೆ ಅಂತ ಆ ಭಯ ಇತ್ತು ಅವನಲ್ಲಿನ್ನು. ಸೊ ಆವಾಗ ಅವನು 3 ಅರಮನೆಗಳನ್ನು ಕಟ್ಟಿಸಿ ರುಜುವಿಗೊಂದೊಂದರಂತೆ ಸುಸಜ್ಜಿತವಾಗಿ ಶೃಂಗಾರಗೊಳಿಸಿರ್ತಾನೆ. 40,000 ಸುಂದರಿಯರು, ಹಾಡುಗಾರ್ತಿಯರು, ಸಂಗೀತ ಮೇಳದವರು ಎಲ್ಲರೂ ಕೂಡ ಈ ಮಗನ ವಿಲಾಸ ಜೀವನಕ್ಕೆ ನಿಯಮಿಸಲ್ಪಟ್ಟವರು. ಹೀಗೆ ಸತತವಾಗಿ 13 ವರ್ಷಗಳನ್ನು ಕಳೆದ. ಮುಗ್ಧನಾಗಿ ರಾಜ ಮನೆತನದಲ್ಲಿ, ರಾಜ ವೈಭೋಗದಲ್ಲಿ, ಹೊರ ಪ್ರಪಂಚದ ಅರಿವಿಲ್ಲ ಅವನಿಗೆ. ದುಃಖ ಇದೆ, ನೋವಿದೆ, ಕಷ್ಟ ಇದೆ, ಏನೇನೂ ಗೊತ್ತಿಲ್ಲ ಅವನಿಗೆ. ಹಾಗೆ ಬೆಳೆಸಿದ್ದಾನೆ. ಸೊ 29ನೇ ವಯಸ್ಸಿಗೆ ಬಂದ. ಜೀವನದಲ್ಲಿ ತಿರುವು ತಂದಂತಹ 4 ದೃಶ್ಯಗಳು ಏನಪ್ಪ ಅಂದರೆ, ಆಷಾಢ ಹುಣ್ಣಿಮೆಯ ದಿವಸ ಒಬ್ಬ ವೃದ್ಧನನ್ನು ಕಂಡ. ಅಂದರೆ ಅವನು ಚೆನ್ನನ್ನು ಕರ್ಕೊಂಡು ಹೋದ, ಚೆನ್ನ ಅವನ ಅಂಗರಕ್ಷಕ. ಬಾರಪ್ಪ, ನಾವು ಹೊರಗಿನ ಪ್ರಪಂಚ ನೋಡ್ಕೊಂಬರೋಣ, ಏನೋ ನನಗೆ ಅನ್ನಿಸ್ತಾ ಇದೆ, ನೋಡಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ. ಒಬ್ಬ ವೃದ್ಧನನ್ನು ನೋಡ್ದ. ಕಾರ್ತಿಕ ಹುಣ್ಣಿಮೆಯಲ್ಲಿ ಒಬ್ಬ ರೋಗಿಯನ್ನು ನೋಡ್ದ. ಪಾಲ್ಗುಣದಲ್ಲಿ ಹೀಗೆ 4 ತಿಂಗಳಿಗೆ ಒಂದು ಸರ್ತಿ ಅವನು ಅಲ್ಲಿ ಬಿಟ್ಟು ಅರಮನೆನ ಹೊರಗಡೆ ನೋಡೋಕ್ಕೆ ಹೋಗ್ತಾ ಇರ್ತಾನೆ. ಒಂದು ಹೆಣವನ್ನು ನೋಡ್ದ. ನೋಡಿ, ಈ 3 ಘಟನೆಗಳು ಅವನನ್ನು ಅಲ್ಲಾಡಿಸಿಬಿಡ್ತು. ಚೆನ್ನ, ಇದೇನಿದು, ಇವ್ರ್ಯಾಕೆ ಹಿಂಗಿದ್ದಾನೆ, ಇವ್ನ್ಯಾಕೆ ಮೇಲಕ್ಕೆ ಹೇಳ್ತಾ ಇಲ್ಲ, ಕಣ್ಣೆ ಬಿಡ್ತಾ ಇಲ್ಲ, ಅಗ್ನಿ ಸ್ಪರ್ಶ ಮಾಡ್ತಾ ಇದ್ದಾರೆ, ಇವನೇನು ಹೇಳ್ತಾನೆ ಇಲ್ವಲ್ಲ, ಉಸಿರಾಡ್ತಾ ಇಲ್ವಲ್ಲ, ನಾನಾ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ. ಚೆನ್ನ ಹೇಳ್ತಾನೆ, ಒಡೆಯ, ಇದು ಹೀಗೇನಪ್ಪ, ಮನುಷ್ಯ ಹುಟ್ಟಿದ ಮೇಲೆ ಈ ಥರ ವೃದ್ಧನಾಗ್ತಾನೆ, ಅವನಿಗೆ ರೋಗ ಬರುತ್ತೆ, ಒಂದಿನ ಅವ್ನು ಸಾಯ್ತಾನೆ ಅಂತ. ನಾನು ಸಾಯ್ತೀನ, ನನ್ನ ರಾಣಿನೂ ಸಾಯ್ತಾಳ, ನಮ್ಮ ಅಪ್ಪ ಅಮ್ಮನೂ ಸಾಯ್ತಾರ, ನನ್ನ ಗುರುಗಳು ಸಾಯ್ತಾರ, ಇದೇನು ಎಲ್ಲರನ್ನೂ ನಾನು ಬಿಟ್ಟು ಹೋಗ್ಬೇಕಾ, ಅವರು ನನ್ನ ಬಿಟ್ಟು ಹೋಗ್ತಾರ. ಎಷ್ಟೊಂದು ದುಃಖ ಸಂವೇಗಕ್ಕೆ ಆಳವಾಗಿ ಹೊರಟೋಗ್ಬಿಡ್ತಾನೆ ಅಂದರೆ ಅವನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು 4ನೇ ಬಾರಿ ಆಷಾಢ ಹುಣ್ಣಿಮೆಯಲ್ಲಿ ಹೊರಗೆ ಬರ್ತಾನೆ. ಒಬ್ಬ ಸಾಧುವನ್ನು ನೋಡ್ತಾನೆ. ಅವನು ಶಾಂತವಾಗಿದ್ದಾನೆ, ಧ್ಯಾನ ಮುದ್ರಲಿದ್ದಾನೆ, ಅವ್ನು ಭಿಕ್ಷೆನ ಬೇಡ್ತಾ ಇದ್ದಾನೆ. ಅವ್ನಿಗೆ ಯಾವ ಅಂತಸ್ತು ಇಲ್ಲ, ಅಧಿಕಾರ ಇಲ್ಲ, ಎತ್ತದು ಇಲ್ಲ. ಅವನಿಗೇನೋ ಒಂದು ರೀತಿಯಲ್ಲಿ ಅನಿಸುತ್ತೆ, ಇದಕ್ಕೆ ಅಂದರೆ ಈ ಪರಿಹಾರ ಏನು ಅಂತ ಅವ್ನು ಪ್ರಶ್ನೆ ಹಾಕ್ಕೊಳ್ತಿದ್ನಲ್ಲ, ಇದಕ್ಕೆ ಪರಿಹಾರ ಏನು, ಸಂಸಾರ ಬಂಧನದಿಂದ ಪಾರಾಗೋದು ಹೇಗೆ, ಪರಮಶಾಂತಿಯ ಮಾರ್ಗ ಯಾವುದು ಅಂತ ಹೇಳಿ ಅಂದ್ಕೊಳ್ತಾ ಇರುವಾಗ ಈ ಸಾಧುವನ್ನು ನೋಡ್ಕೊಂಡು ಬಂದಿದ್ದು ಜ್ಞಾಪಕ ಬಂತು ಅವನಿಗೆ. ಓಹೋ, ನಾನು ಕೂಡ ಸಾಧು ಜೀವನ ಮಾಡಿದರೆ ನನಗೂ ಕೂಡ ಎಲ್ಲರೂ ಪರಿಹಾರ ಸಿಗಬಹುದು ಅಂತ ಹೇಳಿ ಅಂದ್ಕೊಳ್ತಾನೆ. ಸೊ ಆವಾಗ ಗೃಹತ್ಯಾಗ ಮಾಡ್ತಾನೆ. ಗೃಹತ್ಯಾಗ ಮಾಡಬೇಕಾದ್ರೂ ಯಶೋಧರ ಆತನ ಮಗು ಹುಟ್ಟಿದೆ, ರಾಹುಲ್ ಅಂತ ಹೆಸರಿಟ್ಟಿದ್ದಾರೆ.
ಅದೆಲ್ಲ ಕಥೆ ತುಂಬ ಸುದೀರ್ಘ ಬೇಡ ಅಂತ ಗೃಹತ್ಯಾಗ ಮಾಡ್ತಾನೆ. ಆ ನೋವಿನಲ್ಲೂ ಕೂಡ ಅಂತಹ ಒಂದು ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ಅರಮನೆಯನ್ನು ಬಿಟ್ಟು ನಡುರಾತ್ರಿಯಲ್ಲಿ ವೈರಾಗ್ಯದಿಂದ ತನ್ನ ಕುದುರೆಯನ್ನೇರಿ ತನ್ನ ಚೆನ್ನ ಅಂಗರಕ್ಷಕನನ್ನು ಕರ್ಕೊಂಡು ಹೋದ. ತನ್ನ ಕಪಿಲವಸ್ತು ರಾಜಧಾನಿಯ ಗಡಿಯನ್ನು ದಾಟಿ ಪಕ್ಕದ ಮಗದ ರಾಜಧಾನಿಯ ಗಡಿಗೆ ಹೊರಟು ಹೋಗ್ಬಿಟ್ಟ. ಕಾರಣ ಕಂಡುಹಿಡಿಬೇಕು ದುಃಖಕ್ಕೀಗ. ನನ್ನ ಈ ಪರಿಶೋಧನೆಯೇ ಏನು ಅಂದರೆ ಎಲ್ಲ ವ್ಯಥೆಯನ್ನು ತಪ್ಪಿಸುವಂತಹದ್ದು. ಸೊ ಹೀಗೆ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಭೃಗು ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಅವರ ಮಾರ್ಗ ಏನು? ನೋವು ಎನ್ನುವುದು ಸ್ವರ್ಗ ಪಡೆಯಲು ಮಾರ್ಗ ಅಂತ ಹೇಳಿ ಅದನ್ನಂತೂ ಅದೆಷ್ಟು ವಿವರಣೆ ಕೊಟ್ಟಿದ್ದಾರೆ ಭುವನ ಜ್ಯೋತಿಲಿ ಹೇಳ್ತಾ ಇದ್ರೆ ನಮಗೆ ಓದೋದೇ ಬೇಡಪ್ಪ ಅನಿಸ್ಬಿಡುತ್ತೆ. ಅಷ್ಟು ಕಠಿಣವಾಗಿ ದೇಹಕ್ಕೆ ಅವ್ರು ದಂಡನೆ ಮಾಡ್ಕೊಳ್ತಿರ್ತಾರೆ. ಅದನ್ನು ನೋಡೋಕ್ಕೂ ಅಸಾಧ್ಯ, ಓದೋಕ್ಕೂ ಅಸಾಧ್ಯ. ಆಗಿದೆ ಆಗಿನ ಸಮಾಜ ಹಾಗಿತ್ತು ಅಂತ, ಅಷ್ಟು ಮೂಢ ನಂಬಿಕೆಗಳಲ್ಲಿ ಅವ್ರು ಸಿಕ್ಕಾಕೊಂಡಿದ್ರು ಅಂತ. ಆದರೆ ನಾನು ಹುಡುಕ್ತಾ ಇರೋದು ನೋವಿನಿಂದ ಮುಕ್ತನಾಗುವಂತಹ ಮಾರ್ಗ, ಮನುಷ್ಯ ದೇವ ಬ್ರಹ್ಮಾದಿಗಳು ದುಃಖದಿಂದ ಪಾರಾಗುವ ಮಾರ್ಗ. ಇಲ್ಲಿ ನನಗೇನು ಪ್ರಯೋಜನ ಆಗಲ್ಲ ಅಂತ ಹೇಳಿ ಮಹರ್ಷಿಯಿಂದ ಅವನು ಒಂದು ಒಪ್ಪಿಗೆನ ಪಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಟ್ಟ. ಆಮೇಲೆ ಇಬ್ಬರು ಗುರುಗಳನ್ನು ಸಂಧಿಸ್ತಾನೆ. ಒಬ್ಬರು ಆಲಾರ ಕಾಲಂ ಅಂತ ಅವ್ರ ಆಶ್ರಮಕ್ಕೆ ಬರ್ತಾನೆ. ಅವರು ತುಂಬ ಧ್ಯಾನದಲ್ಲಿ ಬಹಳಷ್ಟು ಮುಂದುವರೆದಂಥವರು, 7ನೇ ಧ್ಯಾನದವರೆಗೂ. ಅಂದರೆ ಬ್ರಹ್ಮಲೋಕ 30ನೇ ಜನ್ಮ ಅಂತ ಹೇಳ್ತಾರೆ. ಅದನ್ನು ಅವರು 31 ಲೋಕಗಳು ಹೇಳ್ತಾ ಇರಬೇಕಾದ್ರೆ ಇದು ಅಪಾಯ ಲೋಕದ ಸ್ಥಿತಿ, ನಾವು ಏನು ನರಕ ಅಂತ ಹೇಳ್ತೀವಿ, ಅಲ್ಲಿಗಿಂತ ಮುಂಚೆ ಮಾನವ ದೇವತೆ ಬ್ರಹ್ಮಗಳೆಲ್ಲ ಬರ್ತಾ ಇಲ್ಲಿಗೆ ಬರ್ತಾನೆ 30ನೇ ಲೋಕ. ಅಲ್ಲಿ 60,000 ಮಹಾಕಲ್ಪಗಳು ಅವರು ಇರ್ತಾರೆ. ಅಂತಹ ಒಂದು ಧ್ಯಾನದ ಸ್ಥಿತಿಯನ್ನು ಹೇಳ್ಕೊಡ್ತಾರೆ. ಆಮೇಲೆ ಅವನಿಗೆ ಅರಿವಾಗುತ್ತೆ, ಓಹೋ ಇದರಿಂದ ಏನು ಪ್ರಯೋಜನ ಇಲ್ಲಪ್ಪ, ಇರಬಹುದು ಮಹಾಕಲ್ಪಗಳಷ್ಟು ಆಯಸ್ಸು, ಆದರೆ ಈ ಲೋಕವೂ ಸಹ ಜಾತಿ ಜರ ವ್ಯಾಧಿ ಮರಣಗಳಿಂದ ಮುಕ್ತ ಆಗಿಲ್ವಲ್ಲ. ಸೊ ಮತ್ತೆ ಅವನು ಏನು ಮಾಡ್ತಾನೆ, ಗುರುಗಳಿಂದ ಅಪ್ಪಣೆ ಪಡ್ಕೊಂಡು ಮುಂದೆ ಹೋದ, ಇನ್ನು ಯಾರು ಸಿಗ್ತಾರೇನೋ ನೋಡೋಣ ಅಂತ. ಆಮೇಲೆ ಉದ್ದಕ ರಾಮಪುತ್ರರ ಆಶ್ರಮಕ್ಕೆ ಬಂದ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ. 8ನೇ ಧ್ಯಾನ ಅಂದರೆ 31ನೇ ಲೋಕ, ಮೇಲಿನ ಲೋಕ. ಇಲ್ಲಿ 84,000 ಮಹಾಕಲ್ಪಗಳವರೆಗೆ ಒಬ್ಬ ಜೀವಿ ಇರ್ಬೋದು, ಮಹಾಬ್ರಹ್ಮ ಇರ್ಬೋದು. ಸೊ ಅದಕ್ಕಿಂತ ಹೆಚ್ಚಿಗೆ ನೀರಕ್ಕಾಗೋದಿಲ್ವಲ್ಲ, ಹೆಚ್ಚಿನ ಶ್ರೇಷ್ಠವಾದ ಲಾಭ ಏನಿಲ್ವಲ್ಲ, ಇದೇ ತಾನೇ, ಇದು ಇಷ್ಟೇ ತಾನೇ ಆಗೋದು, ಮತ್ತೆ ಹುಟ್ಟಬೇಕಲ್ಲ, ಮತ್ತೆ ಸಾಯ್ಬೇಕಲ್ಲ ಅಂತ ಹೇಳಿ ಅವನು ಮತ್ತೆ ಅವನಿಗೆ ಏನೋ ಒಂಥರ ಜಿಗುಪ್ಸೆ ಬಂದುಬಿಟ್ಟು ಎಲ್ಲ ಸುಮಾರು 2-3 ದಿನದಲ್ಲೇ ಎಲ್ಲ ತಿಳ್ಕೊಂಬಿಟ್ಟ. ಅವನಿಗೇನು ಜಾಸ್ತಿ ಟೈಮ್ ಬೇಕಾಗಿರಲಿಲ್ಲ, ಹೇಳಿದ ತಕ್ಷಣ ತಿಳ್ಕೊಂಡ್ಬಿಡ್ತಾ ಇದ್ದ. ಸರಿ ಮುಂದೆ ಸಾಧ್ಯ. ಆದರೆ ಇವರಿಬ್ಬರೂ ಕೂಡ ಗುರುಗಳದು ಉತ್ತರ ಒಂದೇ ಆಗಿತ್ತು. ಏನು ಅಂತ ಅಂದರೆ, ನಾನು ನನಗೆ ತಿಳಿದಂತಹ ವಿದ್ಯೆಯೆಲ್ಲ ನಿನಗೆ ಧಾರೆ ಎರೆದ್ಬಿಟ್ಟಿದ್ದೀನಪ್ಪ, ನನಗೆ ಇದಕ್ಕಿಂತ ಇನ್ನೇನು ಗೊತ್ತಿಲ್ಲ ಅಂತ. ಗೌತಮನಿಗೆ ಆಶ್ಚರ್ಯ ಆಗ್ಬಿಟ್ಟು, ಇನ್ನೇನು ಗೊತ್ತಿಲ್ವಾ, ಇನ್ನೇನು ಕಳ್ಸೋದು ಏನು ಇಲ್ವಾ, ಹಾಗಾದರೆ ಈ ಮುಪ್ಪು ರೋಗ ದುಃಖ ಸಾವು ಇದೆಯಲ್ವಾ, ಇದನ್ನು ತಡೆಗಟ್ಟೋ ವಿದ್ಯೆ ನಿಮಗೆ ಗೊತ್ತಿಲ್ವಾ? ಇಲ್ಲಪ್ಪ, ನಿಜವಾಗ್ಲೂ ನಮಗೆ ಗೊತ್ತಿಲ್ಲಪ್ಪ, ನಮಗೆ ಕಳ್ಸೋದಕ್ಕಾಗಲ್ಲಪ್ಪ, ನನಗೇನು ತಿಳಿದಪ್ಪ. ಅಷ್ಟೇ ಅಲ್ಲ, ಈ ವಿಚಾರವಾಗಿ ಯಾರಿಗೂ ಗೊತ್ತಿಲ್ಲಪ್ಪ, ಯಾರೂ ಕೂಡ ಇದನ್ನು ಕಳ್ಸೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಅಲ್ಲಿನೂ ಬಿಟ್ಟ ನಿರ್ವಾಣವನ್ನು ಅರಸುತ್ತಾ ಮುಂದೆ ಸಾಗಿದ. 4 ಹಂತಗಳು ದೀಕ್ಷೆಗಳು ಹೇಳ್ತಾಯಿದ್ರು. ಆ ನಿರ್ವಾಣದ ಮಾರ್ಗಕ್ಕೆ ಹೋಗಬೇಕಾದ್ರೆ ಈ 4 ಹಂತಗಳು ನಾವು ಹಾದು ಹೋಗಬೇಕು. ಸೊ ಈಗ ಬುದ್ಧನೇ ಅಂತ ಏನು ಹೇಳ್ತಾರೆ, ಅದು ಅಂದು ಉರುವೇಳ ಅಂತ ಹೆಸರಿತ್ತು. ಆ ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ನಿರಂಜನ ನದಿ ಹರಿತಾ ಇರುತ್ತೆ. ಅಲ್ಲಿಯೇ ಸುತ್ತಲೂ ಹತ್ತಿರದಲ್ಲಿ ಕೆಲವು ಗ್ರಾಮಗಳಿರುತ್ತೆ. ಇದು ಧ್ಯಾನ ಸಾಧಕರಿಗೆ ಒಂದು ಪ್ರಶಸ್ತವಾದ ಜಾಗ, ಭಿಕ್ಷೆನ ಬೇಡ್ಕೊಂಡು ಬಂದು ತಿಂದ್ಕೊಂಡು ನಾನು ಧ್ಯಾನ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಅಲ್ಲೇ ಒಂದು ಸೂಕ್ತ ಸ್ಥಳವನ್ನು ಆರಿಸ್ಕೊಂಡು ಎಲೆ ಮರಗಳಿಂದ ಒಂದು ಚಿಕ್ಕ ಕುಟೀರವನ್ನು ಕಟ್ಕೊಂಡು ಇರ್ತಾನೆ. ಅದೇ ಸಮಯಕ್ಕೆ ಇಲ್ಲೆಲ್ಲ ನಿರೀಕ್ಷೆ ಮಾಡ್ತಾಯಿದ್ವಿ. ಯಾರು ಒಂದು 7 ಜನ ಜ್ಯೋತಿಷಿಗಳು ಹೇಳಿದ್ರಲ್ಲ, ಅವರಲ್ಲಿ 4 ಜನರ ಮಕ್ಕಳು ಈ ಕೊಂಡಣ್ಣ ಅಂತ ಚಿಕ್ಕ ವಯಸ್ಸಿನವ್ನು ಹೇಳಿದ್ನಲ್ಲ, ಇದು ಬುದ್ಧ ಆಗ್ತಾನೆ ಮುಂದೆ ಅಂತ. ಈ 5 ಜನರು ಕೂಡ ಇವರನ್ನು ನಿರೀಕ್ಷಣೆ ಮಾಡ್ತಾ ಅಲ್ಲಿದ್ದರು. ಅವ್ರಿಗೆ ಗೊತ್ತಾಯ್ತಾ ಮುಂದೆ ಬುದ್ಧ ಆಗ್ತಾನೆ ಅಂತ, ಅದಕ್ಕೆ ಅಲ್ಲಿ ಇದ್ದು ಕಾದ್ಕೊಂಡಿದ್ರು. ಸೊ ಆವಾಗ ಇವರು ಸರಿ ಇವ್ರ ಹೆಸರುಗಳು ಕೂಡ ಹೇಳಿದ್ದಾರೆ, ಕೊಂಡಣ್ಣ, ಬದ್ಯ, ಒಬ್ಬ, ಮಹಾನಾಮ ಮತ್ತು ಅಸಜಿ ಅಂತ. ಇವರು ಪರಿವ್ರಾಜಕರು. ಆವತ್ತೇ ಗೃಹ ತ್ಯಾಗ ಮಾಡಿ ಈ ಉರುವೇಳ ಅರಣ್ಯಕ್ಕೆ ಬಂದು ಈ ದೇಹದಂಡನೆ ಮಾಡ್ಕೊಂಡಿದ್ರು. ಅವ್ರ ಜೊತೆ ಇವನು ಸೇರಿಕೊಂಡ ಗೌತಮ ಸರಿ ಶುರು ಮಾಡಿದ್ರು ದೇಹದಂಡನೆ ಸಾಧನೆನ. ಇದು ಕೂಡ ಬಹಳ ಕಷ್ಟ, ಓದೋದಕ್ಕೂ ಕಷ್ಟ, ಅರ್ಪಿಸ್ಕೊಳ್ಳೋಕ್ಕೂ ಕಷ್ಟ. ನಮಗೆ ಅಷ್ಟೊಂದು ನೋವನ್ನು ದೇಹಕ್ಕೆ ಕೊಡ್ತಾನೆ. ನಮ್ಮ ಹೊಟ್ಟೆ ಬೆನ್ನು ಎಲ್ಲ ಒಂದೇ ಆಗಿಬಿಡುತ್ತೆ, ಅಷ್ಟು ಕಷ್ಟವನ್ನು ದೇಹಕ್ಕೆ ಕೊಡ್ತಾನೆ ನಾವು. ಈತ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಸಮಾಧಿ ಮಾರ್ಗದಲ್ಲಿ ಪ್ರವೀಣ ಬೇರೆ ಆಗಿದ್ದಾನೆ. ಆದರೆ ಭೃಗು ಮಹರ್ಷಿಯಂತೆ ದೇಹದಂಡನೆ ಮಾತ್ರ ಮಾಡಿರಲಿಲ್ಲ. ಸೊ ನೋಡೋಣ ಹಾಗಾದರೆ ಇದರಲ್ಲಿ ಏನಾದರೂ ಪ್ರಯೋಜನ ಸಿಗುತ್ತಾ ಅಂತ ಹೇಳಿ ಸಾಧನೆಗೆ ಈಗ ಇವರು 5 ಜನಗಳ ಜೊತೆ
ಉಸಿರಾಟದ ನಿಯಂತ್ರಣ ಮಾಡ್ತಾನೆ, ದೇಹದಲ್ಲಿ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತೆ. ಆಮೇಲೆ ಕಡಿಮೆ ಆಹಾರ ಸೇವನೆ ಮಾಡ್ತಾನೆ, ಅದರಿಂದನೂ ಕೂಡ ಮನಸ್ಸು ದೇಹದ ಮೇಲೆ ಅತಿಯಾದಂತಹ ಒಂದು ದುಷ್ಪರಿಣಾಮ ಬೀರುತ್ತೆ. ಆವಾಗ ಹಂಗೆ ಆದರೂ ಸತ್ಯ ದರ್ಶನ ಆಗೋದಿಲ್ಲ, ಆಗ ಹಂಗೆ ಜ್ಞಾಪಕ ಬರುತ್ತೆ. ಅಂದರೆ ಆವಾಗಲೂ ಇತ್ತು ಜ್ಞಾನ, ಬುದ್ಧ ಜ್ಞಾನ ಅನ್ನೋದಕ್ಕೆ ಹೇಳ್ತೀನಿ. ಹಿಂದೆನೂ ಕೂಡ ಬೋಧಿಸತ್ವರು ಹೇಳಿ ಆಚರಣೆ ಮಾಡ್ತಾ ಇದ್ದಿದ್ದು ಯಾವುದು? ಸಮತಾ ಹಾಗೂ ವಿಪಶ್ಯನ ಧ್ಯಾನಗಳು. ಅದನ್ನು ನಾನು ಆ ಸತಿಪಠಾಣವನ್ನು ನಾನು ಆಚರಣೆ ಮಾಡ್ತೀನಿ. ಹಿಂದೆ ನಾನು ಖಂಡಿತವಾಗಿಯೂ ಈ ಬುದ್ಧತ್ವವನ್ನು ನಾನು ಪಡೆಯೋದಕ್ಕೆ ನಾನು ಕುತ್ಕೊಂಡ್ಬಿಡ್ತೀನಿ, ಈ ನಿರ್ಧಾರವನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ಶಪಥವನ್ನು ಮಾಡಿಬಿಡ್ತಾನೆ. ಆ ಮಾಡಿದಾಗ ಅವನೇನು ಹೇಳ್ತಾನೆ ಅಂತಂದರೆ, ನನ್ನ ಶರೀರದ ಚರ್ಮ, ನರ, ನಾಡಿಗಳು, ಮೂಳೆಗಳು ಎಲ್ಲವೂ ಸಹ ಸವೆದು ಹೋದರೂ, ನನ್ನ ದೇಹದಲ್ಲಿರುವ ರಕ್ತವು ಒಣಗಿ ಹೋದರೂ ಸಹ ಈ ಸ್ಥಳವನ್ನು ಬಿಟ್ಟು ನಾನು ಕಲ್ಲೋದಿಲ್ಲ. ಮನುಷ್ಯನಿಗೆ ಅಂತಿಮ ಸುಖವನ್ನು ಕೊಡುವ ಜ್ಞಾನೋದಯ ಆಗುವವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಪಟ್ಟ ಕೂತ್ಕೊಂಡ್ಬಿಡ್ತಾನೆ ಅವನು. ಸೊ ಅದು ವೈಶಾಖ ಹುಣ್ಣಿಮೆ, ಅವನ ಜ್ಞಾನೋದಯ ಆಗುವಂತಹ ದಿನ. ಹೀಗೆ ಜನಿಸಿದ ದಿನ, ಬೋಧಿಸತ್ವನ ಜನಿಸಿದ ದಿನವೇ ಒಂದು ಅರಳಿ ಮರ ಅಲ್ಲಿ ಹುಟ್ಕೊಂಡಿತ್ತು. ಬೋಧಗಯದಲ್ಲಿ ಇವತ್ತೇನು ನಾವು ನೋಡ್ತೀವಿ ಅರಳಿ ಮರ, ಅದು ಆವತ್ತೇ ಹುಟ್ಕೊಂಡಿತ್ತು. ಇವನಿಗೋಸ್ಕರ ಕಾಯ್ತಾಯಿತ್ತು, ಹೆಮ್ಮರವಾಗಿ ವಿಶಾಲವಾಗಿ ಬೆಳೆದಿತ್ತು ಅದು. ಸೊ ಅಲ್ಲಿ ಅವನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡ ಧ್ಯಾನಕ್ಕೆ ಸುಜಾತಾನ ಹೆಣ್ಮಕ್ಳು ಬರ್ತಾಳೆ, ಒಂದು ಸಿಹಿ ಪಾಯಸನ ಕೊಡ್ತಾಳೆ. ಅದನ್ನು 49 ತುತ್ತುಗಳು ಮಾಡಿ ಸೇರಿಸ್ತಾನೆ, ಅಷ್ಟೇ ಒಂದು ಆಹಾರ, ಮತ್ತೇನು ತಗೊಂಡಿಲ್ಲ, ಉಪವಾಸ ಮಾಡಿದ್ದಾನೆ. ಸೊ ಜ್ಞಾನೋದಯದ ಸಂದರ್ಭ ಹತ್ರ ಬಂತು. ಇದು ಸಮ್ಮ ಸಂಬೋಧಿ ಪ್ರಾಪ್ತಿಯ ಸಮಯ. ಈಗ ರಾತ್ರಿಯ 1ನೇ ಪ್ರಹರ 6 ಗಂಟೆ, ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಯವರೆಗೆ ಇದು ಮೊದಲನೆಯ ಪ್ರಹರ ಅಂತ ಹೇಳ್ತಾರೆ. ಆವಾಗ ಏನಾಯಿತು ಅವನಿಗೆ, ಆನಾಪಾನ ಸತಿ ಸಮತಾ ಭಾವದಿಂದ ಮೇಲೆ ಏರ್ತಾ 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 ಅವನ ಒಂದು ಪ್ರಜ್ಞೆ ಎಲ್ಲಿವರೆಗೂ ಬಂತು ಅಂದರೆ, ತಾನು ಇವಾಗ ಬುದ್ಧನಾಗೋದಕ್ಕೆ ಇರುವ ಸ್ಥಿತಿಯಿಂದ ಹಿಂದಕ್ಕೆ ಸುಮೇಧ ಪಂಡಿತ 20 ಅಸಂಖ್ಯ ಮತ್ತು 3 ಲಕ್ಷ ಕಲ್ಪಗಳ ಹಿಂದಿನವರೆಗೂ ಹೋಗ್ಬಿಡ್ತು ಅವನ ಮನಃಪಟಲದ ಮೇಲೆ. ಆ ಅಷ್ಟು ಚಿತ್ರಗಳು, ಎಲ್ಲ ಜನ್ಮಗಳ ಚಿತ್ರಗಳು ಕೂಡ ಅವನಿಗೆ ಬಂತು. ತಾನು ಏನಾಗಿದ್ದ, ತನ್ನ ಹೆಸರೇನಾಗಿತ್ತು, ಅಪ್ಪ ಅಮ್ಮ ಯಾರು, ಯಾವ ಕುಲ, ಯಾವ ಗೋತ್ರ, ಏನಾಗಿದೆ, ಹೆಣ್ಣಾಗಿದೆ, ಪಕ್ಷಿಯಾಗಿದೆ, ಮೃಗ ಆಗಿದೆ, ಎಲ್ಲವೂ ಕೂಡ ಅವನ ಮನಃಪಟಲದ ಮೇಲೆ ಬಂದು ಹೋಯಿತು. ಇನ್ನು ರಾತ್ರಿಯ 2ನೇ ಪ್ರಹರದಲ್ಲಿ 10 ಗಂಟೆಯಿಂದ 2 ಗಂಟೆಯವರೆಗೆ ದಿವ್ಯ ಶಕ್ತಿಗಳಾದಂತಹ ದಿವ್ಯ ದೃಷ್ಟಿ, ದಿವ್ಯ ಶ್ರವಣ, ಹೀಗೆ ಅನೇಕ ಸಿದ್ಧಿಗಳು ಬಂತು ಅವನಿಗೆ. ಈ ಥರ ಪಡೆದಾಗ ಏನಾಯಿತು, ಇತರೆ ಜೀವಿಗಳು ಬೇರೆ ಯಾರನ್ನಾರು ನೋಡಿದ್ರೆ ಸಾಕು ಅವರ ಹಿಂದಿನ ಜನ್ಮಗಳೆಲ್ಲ ಅವನಿಗೆ ಜ್ಞಾಪಕ ಬರೋಕ್ಕೆ ಶುರುವಾಯಿತು. ಅಂದರೆ ಅವನ ಕಣ್ಮುಂದೆ ಬರೋಕ್ಕೆ ಶುರುವಾಯಿತು, ಮನಃಪಟಲದ ಮೇಲೆ ಬರೋದಕ್ಕೆ ಶುರುವಾಯಿತು. ಅವರು ಯಾತಕ್ಕೋಸ್ಕರ ಈಗ ದುಃಖ ದುಮ್ಮಾನಗಳಲ್ಲಿ ಕಷ್ಟದಲ್ಲಿ ಹೀಗೆ ಬರ್ತಾ ಇದ್ದಾರೆ, ಏನಕ್ಕೆ ಶ್ರೀಮಂತ, ಏನಕ್ಕೆ ಕಷ್ಟ, ಏನಕ್ಕೆ ಭೇದ ಭಾವ, ಏನಿ ದುಃಖ, ಹುಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಹುಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಕೊನೆಯೇ ಇಲ್ಲದಂಥ ಒಂದು ಈ ಚಕ್ರ, ಸಂಸಾರ ಚಕ್ರದಲ್ಲೇ ಇವರು ಬಳಲ್ತಾ ಇದ್ದಾರಲ್ವಾ ಅಂತ ಹೇಳಿ ಅವನಿಗೆ ಅತೀವವಾಗಿ ಅವನು ಅಂದ್ಕೊಳ್ತಾನೆ. ಸೊ ಇದು ಕರ್ಮ ಕಾರ್ಯ ಕಾರಣ ಸಂಬಂಧ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ತಮ್ಮ ತಮ್ಮ ಕರ್ಮಾನುಸಾರ ಹುಟ್ಟಿ ಸಾಯುತ್ತಿರುವಂತಹ ದೃಶ್ಯ ಇದು. ಈ ಹುಟ್ಟು ಸಾವಿನ ಜೀವನ ಚಕ್ರವನ್ನು ದೇವರಾಗಲಿ ಬ್ರಹ್ಮನಾಗಲಿ ಸೃಷ್ಟಿಸಿಲ್ಲ. ಇದು ಅವಲಂಬಿತ ಜನಕಗಳ ನಿಬಂಧನೆಯ ಸುಳಿಯಲ್ಲಿ ಉರುಳುತ್ತಿರುವಂತಹ ಸ್ವತಂತ್ರ ಘಟನೆ. ಸ್ವತಂತ್ರ ಘಟನೆ ಅಂದರೆ ನಾನೇ ಮಾಡಿಕೊಂಡಿದ್ದು, ನಾನೇ ಕಾರ್ಯ ಮಾಡಿದೆ, ಅದಕ್ಕೊಂದು ಕಾರಣ ಇತ್ತು, ಆ ಕಾರ್ಯದ ಮೇಲೆ ಒಂದು ಕಾರ್ಯ ಮತ್ತೆ ಮಾಡ್ತಾ ಇದ್ದೀನಿ. ಈಗ ಮಾಯಾಜಾಲದಲ್ಲಿ ಸಿಗ್ತಾ ಇದ್ದೀನಿ, ಸಿಲ್ಕೊಂಡ್ಬಿಟ್ಟಿದ್ದೀನಿ, ಮತ್ತೆ ಮತ್ತೆ ಅದೇ ತಪ್ಪೇ ಮಾಡ್ತಾ ಇದ್ದೀನಿ. ಹಿಂದೆ ಬಿಟ್ಟೆ, ಮುಂದಿನ ಜನ್ಮಕ್ಕೆ ಅಮ್ಮೂಟನ್ನು ಹೊತ್ಕೊಂಡೆ, ಮತ್ತೆ ಮುಂದೆ ಹೋದೆ, ಮತ್ತೆ ಅಲ್ಲಿ ಹೊಸ ಕರ್ಮಗಳನ್ನ ಮಾಡಿದೆ, ಹೊಸ ಕೆಟ್ಟದ್ದು ಒಳ್ಳೆಯದೆಲ್ಲ ಮಾಡ್ಕೊಂಡು ಬಂದೆ. ಆದರೆ ಇದೇ ಸುಳಿಯಲ್ಲೇ ಸಿಕ್ಕಾಕೊಂಡಿದ್ದೀನಿ, ಹುಟ್ಟು ಜರ ವ್ಯಾಧಿ ಮರಣ ಅಂತ ಹೇಳಿ. ಸೊ ಇದರ ಒಂದು ಸಾಕ್ಷಾತ್ಕಾರ ಒಂದು ಆಗಿಬಿಡುತ್ತೆ, ಕಾರ್ಯ ಕಾರಣ ಸಂಬಂಧ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು ರಾತ್ರಿಯ 3ನೇ ಪ್ರಹರದಲ್ಲಿ ಅಂದರೆ 2 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ನಡೆದಂತಹ ಒಂದು ಘಟನೆ. ಸೊ ಈ ಸಂದರ್ಭದಲ್ಲೇ ಅವನಿಗೆ ಸಾಕ್ಷಾತ್ಕಾರ ಆಗೋದು. ಆಸವಕ್ಷಯ ಜ್ಞಾನ, ಸರ್ವಜ್ಞತ್ವದ ಜ್ಞಾನ, ಆತ್ಮ ಸಾಕ್ಷಾತ್ಕಾರದ ತ್ರಿಕಾಲ ಜ್ಞಾನದ ಸಾಕ್ಷಾತ್ಕಾರ. ಇದು ಪಟಿಚ್ಛ ಸಮುತ್ಪಾದ ಅಂತ ಹೇಳಿದ್ದಾರೆ. ಅವಲಂಬನೆಯ ಹುಟ್ಟುವಿಕೆ, ಇದನ್ನು ಅವಲಂಬಿಸಿ ಇದಾಗಿದೆ, ಇದನ್ನು ಅವಲಂಬಿಸಿ ಮತ್ತೊಂದಾಗಿದೆ ಅಂತ ಹೇಳ್ತೀವಲ್ವ, ಹಾಗೆ 12 ಸಂಗತಿಗಳ ಕೊಂಡಿ ಇದು. ಸೊ ಒಂದಕ್ಕೊಂದು ಇದು ಕಾರ್ಯಕಾರಣದ ನಿಯಮವನ್ನು ಇಟ್ಕೊಂಡು ಒಂದು ದುಃಖದ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದೆ. ಇದು ಯಥಾಭೂತ ಜ್ಞಾನ ದರ್ಶನದ ಸಾಕ್ಷಾತ್ಕಾರ. ಅವನಿಗೆ ನಾವು ನೋಡೋದು ವ್ಯಾವಹಾರಿಕ ಜ್ಞಾನ, ಆದರೆ ಇರುವ ಜ್ಞಾನವೇ ಬೇರೆ. ಅದು ಮುಂದೆ ಅವರು ಅಭಿಧಮ್ಮ ಪೀಠಿಕದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಸಮ್ಮ ಸಂಬೋಧಿ ಪ್ರಾಪ್ತ ಇಲ್ಲ, ಅವನೇ ಕಂಡುಕೊಂಡಂತಹ ಜ್ಞಾನ, ಅವನೇ ಕಷ್ಟಪಟ್ಟ, ಅವನೇ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟ, ಕೊನೆಗೆ ಅವನಿಗೆ ಸಾಕ್ಷಾತ್ಕಾರ ಆಯಿತು. ಯಾರೋ ಹೇಳಿದ್ರು ನಾನು ಮಾಡಿದೆ ಅಲ್ಲ, ತಾನೇ ಗುರುವಾದ. ಆಮೇಲೆ ಮಹಾವಜ್ರ ವಿಪಶ್ಯನ ಧ್ಯಾನ ಮಾಡ್ತಾನೆ. ಇದಾದ ಕೂಡಲೇ
ಈ ಆಮ್ನಿಪೊಟೆಂಟ್, ಆಮ್ನಿಸೆನ್ಸ್, ಆಮ್ನಿಪ್ರೆಸೆನ್ಸ್ ಆದ ಕೂಡಲೇ ಅವನು ಮಹಾವಜ್ರ ವಿಪಶ್ಯನ ಜ್ಞಾನ ಮಾಡುವಾಗ ಅವನಿಗೆ 36 ಕೋಟಿ ಲೋಕಗಳು, ಅಂದರೆ ಎಲ್ಲಿಯವರೆಗೆ ಬುದ್ಧ ಜ್ಞಾನದ ಅರಿವಿದೆಯೋ ಅಲ್ಲಿಯವರೆಗೆ ವೀಕ್ಷಣೆ ಮಾಡ್ತಾನೆ. ಅಂದರೆ ಅಲ್ಲಿರುವಂತಹ ಎಲ್ಲ ಮನುಷ್ಯ, ದೇವ, ಬ್ರಹ್ಮ, ಜೀವಿಗಳೆಲ್ಲರೂ ಸಹ ತ್ರಿಕಾಲದಲ್ಲಿ ಈ ಪಟಿಚ್ಛ ಸಮುತ್ಪಾದ ನಿಬಂಧನೆಗೆ ಒಳಪಟ್ಟಿರುವುದನ್ನು ಅರ್ಥಕೊಳ್ತಾನೆ. ಎಲ್ಲ ಜೀವಿಗಳು ಸಹ ಸಾರ್ವತ್ರಿಕ ನಿಯಮಗಳಾದ ಯೂನಿವರ್ಸಲ್ ಲಾಸ್, ಅನಿಚ್ಛ, ದುಃಖ, ಅನರ್ಥ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಂಪರ್ಮನೆನ್ಸ್, ಸಫರಿಂಗ್, ನಾನ್ ಸೆಲ್ಫ್. ಅಂದರೆ ನಾವು ಹೇಳ್ತೀವಿ ನಾನು ಆತ್ಮ, ದೇಹಾತ್ಮ, ಜೀವಾತ್ಮ, ಉನ್ನತಾತ್ಮ ಅಂತ ಹೇಳ್ತೀವಿ. ಆದರೆ ಆ ಆತ್ಮದ ಸ್ಥಿತಿ ಪರ್ಮನೆಂಟ್ ಅಲ್ಲ, ಅದು ಫಿನಾಮಿನಾ. ಈಚ್ ಮೊಮೆಂಟ್ ಇಟ್ ಈಸ್ ಚೇಂಜಿಂಗ್, ಇಟ್ ಈಸ್ ಅರೈಸಿಂಗ್ ಆ್ಯಂಡ್ ಪಾಸಿಂಗ್, ಅರೈಸಿಂಗ್ ಆ್ಯಂಡ್ ಪಾಸಿಂಗ್. ಇದನ್ನು ಕಲಾಪಗಳು ಅಂತ ಹೇಳ್ತಾನೆ. ಇದು ಅಣುಗಳಿಗಿಂತಲೂ ಸೂಕ್ಷ್ಮ ಸ್ಥಿತಿ ಇದೆ. ಸೊ ಅಂದರೆ ಏನಾಯಿತು, ಯಾವುದೂ ಶಾಶ್ವತವಾಗಿ ಇಲ್ಲಿ ಇಲ್ಲ. ನಾವೇನು ನೋಡ್ತಾ ಇದ್ದೀವಿ, ದೇಹ ಶಾಶ್ವತ ಅಲ್ಲ. ಈ ದೇಹ ಗಟ್ಟಿ ಅಂದ್ಕೊಂಡಿದ್ದೀವಲ್ಲ, ಗಟ್ಟಿತನ ಅಲ್ಲ. ಅಣುಗಳಿಂದ ಜೋಡಣೆ, ಸಂಯೋಜನೆ ಆಗಿರುವಂಥದ್ದು ಸದಾಕಾಲ ಬದಲಾವಣೆ ಆಗ್ತಾ ಇದೆ ಈ ದೇಹದಲ್ಲಿ. ಹಾಗೆ ಮನಸ್ಸಿನಲ್ಲೂ ಕೂಡ ನಿರಂತರವಾಗಿ ಅದನ್ನು ಹೇಳ್ತಾರೆ, ಒಂದು ರಪ್ಪೆ ಮುಚ್ಚಿ ತೆಗೆಯೋಷ್ಟರಲ್ಲಿ ಟ್ರಿಲಿಯನ್ಸ್ ಆಫ್ ಥಾಟ್ ಫಾರ್ಮ್ಸ್ ಬಂದು ಹೋಗ್ಬಿಡುತ್ತಂತೆ. ಅಂದರೆ ಆ ಚಿತ್ತ ವೃತ್ತಿಗಳು ಹಾದು ಹೋಗ್ಬಿಡುತ್ತಂತೆ. ಅಂದಮೇಲೆ ನಮ್ಗೆ ಅದರ ಸ್ಪೀಡ್ ಎಂತ ಊಹೆ ಮಾಡ್ಕೊಳ್ಳೋದು ಆಗಲ್ಲ. ಅದು ಏನು ಮಾಡ್ತಾ ಇದೆ, ನಾನು ಏನಾಗಿದ್ದೀನಿ ಅಂತ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂತಹ ಸ್ಪೀಡ್ ಅದು. ಸೊ ಇದರಲ್ಲಿ ಅವನು ತಿಳ್ಕೊಂಡಿದ್ದು ಇಷ್ಟೇ, ಅರ್ಥಕೊಂಡಿದ್ದು ಇಂಪರ್ಮನೆನ್ಸ್, ಸಫರಿಂಗ್ ಆ್ಯಂಡ್ ನಾನ್ ಸೆಲ್ಫ್ ಅನ್ನೋದು. ಈ 12 ಕೊಂಡಗಳು ಯಾವುದು ಅಂದರೆ ಅವಿದ್ಯಾ, ಸಂಖಾರ, ವಿಜ್ಞಾನ, ನಾಮರೂಪ, ಸಲಾಯತನ, ಪಸ್ಸ, ವೇದನ, ತನಃ, ಉಪಾದಾನ, ಭವಜಾತ್, ಜರ, ಮರಣ. ಸೊ ಈಗೇನಾಯಿತು, ದುಃಖದ ಮರ್ಮ ನಮಗೆ ಗೊತ್ತಾಗ್ಬಿಡ್ತು. ದುಃಖ ಆರ್ಯ ಸತ್ಯಗಳನ್ನ ನಾವು ಆವಾಗ ತಿಳ್ಕೊಳ್ತಾನೆ. ದುಃಖ ಇರೋದು ಸತ್ಯ, ದುಃಖಕ್ಕೆ ಮೂಲ ಕಾರಣ ಇದೆ ಅನ್ನೋದು ಸತ್ಯ. ದುಃಖ ನಿರೋಧ ಅಂದರೆ ದುಃಖದ ನಿವಾರಣೆಯೂ ಸತ್ಯ. ದುಃಖ ನಿವಾರಣೆಗೆ ಮಾರ್ಗ ಇದೆ, ಅದು ಸತ್ಯ, ಅಷ್ಟಾಂಗ ಮಾರ್ಗ. ಇವನ ಒಂದು ಪೈವಟ್ ರೋಲ್, ಒಂದು ಏನು ಇದೆ ಅವನ ಬೋಧನೆ, ಇಡೀ ಬೋಧನೆಯ ಸಾರ ಈ 4 ಆರ್ಯ ಸತ್ಯಗಳು ಹಾಗೂ ಅಷ್ಟಾಂಗ ಮಾರ್ಗ. ಹೀಗೆ ಅವನು ಜ್ಞಾನೋದಯವಾದ 50ನೆಯ ದಿನ ಅಲ್ಲೇ ಕೂತಿದ್ದಾನೆ. 49 ತುತ್ತು ತಿಂದಿದ್ನಲ್ಲ, ಅಲ್ಲೇ ಕೂತ್ಕೊಂಡಿದ್ದಾನೆ. 4 ದಿಕ್ಕುಗಳಲ್ಲಿ ಅರಳಿ ಮರದ ಕೆಳಗೆ ಕೂತ್ಕೊಂಡು ಅದನ್ನೇ, ಆ ಅರಳಿ ಮರವನ್ನೇ ಕೃತಜ್ಞತಾ ಭಾವದಿಂದ ನೋಡ್ತಾ ಇದ್ದಾನೆ. ನನಗೆ ಜ್ಞಾನವನ್ನು ಉಂಟು ಕೊಡ್ತಲ್ಲ ಇದು ಅಂತ ಹೇಳಿ ಅಷ್ಟು ಕೃತಜ್ಞತೆ ಅವನಲ್ಲಿ ಇದೆ. ಹೀಗಿರುವಾಗ 50ನೆಯ ದಿನ ತಪಸ್ಸು ಮತ್ತು ಭಲ್ಲಿಕ ಅನ್ನೋರು ಬರ್ತಾರೆ. ಅವರು ಜೇನುತುಪ್ಪ ಮತ್ತು ಸಿಹಿ ಕೊಡ್ತಾರೆ, ಅದನ್ನು ತಗೊಂಡು ಬಿಡ್ತಾರೆ. ಅವರೇ ಮೊದಲ ಗೃಹಸ್ಥ ಶಿಷ್ಯರು ಅಂತ ಹೇಳ್ತಾರೆ. ಅವರಿಗೆ ಈಗ ಸುಮ್ಮನೆ ಕರೆಸವರು 8 ಕೂದಲು ಕೊಡ್ತಾನೆ. ಅದು ಈಗಲೂ ಕೂಡ ಮ್ಯಾನ್ಮಾರ್, ಅಂದರೆ ಈಗ ಬರ್ಮ ಅಂತ ಏನಿತ್ತು ಅದು ಮ್ಯಾನ್ಮಾರಲ್ಲಿ ಅದನ್ನು ಸ್ತೂಪ ರಚನೆ ಮಾಡಿದ್ದಾರೆ. ಈಗಲೂ ಪ್ರಸಿದ್ಧವಾದಂತಹ ಒಂದು ಅಂತಾರಾಷ್ಟ್ರೀಯ ಪ್ರಥಮ ಸ್ತೂಪ. ಸೊ ಇದು ಇವಾಗ ಅಷ್ಟಾಂಗ ಪತನ ಅವ್ರು ಹೇಳಿದರು. ಆದರೆ ಒಂದನ್ನು ಹೇಳಿದ್ರು ಅಂತ ಅಂದ್ಕೊಳ್ತೀನಿ. ಅದು ಸರಿಯಾದ ದೃಷ್ಟಿ, ಸರಿಯಾದ ಸಂಕಲ್ಪ, ಸರಿಯಾದ ವಾಣಿ, ಸರಿಯಾದ ಕರ್ಮ, ಸರಿಯಾದ ಜೀವನ, ಸರಿಯಾದ ಯತ್ನ, ಸರಿಯಾದ ಗಮನ, ಸರಿಯಾದ ಏಕಾಗ್ರತೆ. ಇದನ್ನು 3 ಹಂತಗಳಲ್ಲಿ ಹೇಳ್ತಾರೆ. ಅಂದರೆ ಪ್ರಜ್ಞೆ ಅಂದರೆ ಸರಿಯಾದ ದೃಷ್ಟಿ ಇದ್ದರೆ ಮಾತ್ರ ನಾವು ಮುಂದೆ ಹೋಗೋದಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ. ಇನ್ನು ವಾಣಿ, ಕರ್ಮ, ನಮ್ಮ ಮಾತು ಹೇಗಿರಬೇಕು, ನಮ್ಮ ಜೀವನ ಹೇಗಿರಬೇಕು, ನಮ್ಮ ಯತ್ನ ಹೇಗಿರಬೇಕು ಅನ್ನೋದನ್ನು ಶೀಲ ಸದಾಚಾರದಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನು ಪಂಚಶೀಲ, ಅಷ್ಟಶೀಲ, ದಶಶೀಲ ಅಂತೇಳಿ ನಾವೆಲ್ಲ ಗೃಹಸ್ಥರು ಕೂಡ ಅದನ್ನು ಆಚರಣೆ ಮಾಡ್ಬೋದು. ಆದರೆ ಬಿಕ್ಕು ಸಂಘಕ್ಕೆ ಸೇರಿದಂಥವ್ರಿಗೆ 227 ಮತ್ತು ಬಿಕ್ಕುನಿ ಆದಂಥವ್ರಿಗೆ ಇನ್ನೂ 10 ನಿಯಮಗಳನ್ನು ಜಾಸ್ತಿ ಹಾಕಿದ್ದಾರೆ. ನಮಗೆ ಪಂಚಶೀಲವನ್ನೇ ನಮಗೆ ನಿಜವಾಗ್ಲೂ ಫಾಲೋ ಮಾಡೋಕ್ಕಾಗಲ್ಲ, ಅಷ್ಟು ಕಠಿಣವಾಗಿದೆ. ಸೊ ಇದಾದಮೇಲೆ ನಾನು ಅಂತ್ಯಕ್ಕೆ ಬರ್ತೀನಿ. ಇದು ಭುವನ ಜ್ಯೋತಿ ಹಾಗೂ ಲೇಟ್ ಆಫ್ ಏಷ್ಯಾದಿಂದ ತೆಗೆದುಕೊಂಡಿದ್ದೀನಿ, ಇಲ್ಲಿ ಮುಗಿಸ್ತೀನಿ. ಸೊ ಇಂದಿಗೆ ಭಗವಾನ್ ಬುದ್ಧರು ಉದಯಿಸಿ 2568ನೇ ವರ್ಷ ನಡೀತಾ ಇದೆ. ಸೊ ಇವರು ಬೋಧಿಯನ್ನು ಪಡೆದ ನಂತರ 45 ವರ್ಷಗಳ ಕಾಲ ಸತತವಾಗಿ ಭಾರತಾದ್ಯಂತ ಸಂಚರಿಸುತ್ತಾ ಈ ಆರ್ಯ ಅಷ್ಟಾಂಗ ಮಾರ್ಗ ಹಾಗೂ 4 ಅರಿಯ ಸತ್ಯಗಳನ್ನು ಹೇಳ್ತಾ, ಅಂದರೆ ಇವರು ಮಹಾಕರುಣ ಸಮಾಧಿಯಲ್ಲಿ ಹೋಗ್ಬಿಡ್ತಾ ಇದ್ರು. ಆ ಒಂದು ಉನ್ನತ ಮಟ್ಟದ ಧ್ಯಾನದಲ್ಲಿ ಪ್ರತಿ ಮುಂಜಾನೆಯಲ್ಲಿ ನೋಡ್ತಾ ಇದ್ರು ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೆಳೆದಿದ್ದಾರೆ, ಯಾರಿಗೆ ಹೇಳಿದರೆ ಈ ನಿಬ್ಬಾಣ ಮಾರ್ಗದಲ್ಲಿ ಬರುವಂತಹ ಸ್ಟ್ರೀಮ್ ಎಂಟ್ರಿ, ಸಕದಾಗಮಿ, ಅನಾಗಮಿ ಹಾಗೂ ಅರ್ಹತ್ ಆಗ್ಬೋದು, 4ನೇ ದೀಕ್ಷೆವರೆಗೂ ಹೋಗ್ಬೋದು. ಇವ್ರ ಹೆಸರುಗಳು ಹೇಳಿಲ್ಲ, ಬಟ್ ನಾನು ಹೆಸರುಗಳು ಹೇಳ್ತಾ ಇದ್ದೀನಿ. ಆ ದೀಕ್ಷೆಗಳವರೆಗೂ ಹೋಗ್ಬೋದು ಅಂತ ಹೇಳಿ ತಿಳ್ಕೊಂಡು ಅಲ್ಲಲ್ಲೇ ಹೋಗ್ತಾರೆ. ಎಷ್ಟು ದೂರ ಇಲ್ಲಿ ಅಲ್ಲಲ್ಲೇ ನಡ್ಕೊಂಡು ಹೋಗ್ತಾರೆ, ಅಂಥದ್ದೇ ಜ್ಞಾನವನ್ನು ಕೊಡ್ತಾರೆ. ಅವ್ರು ಹಾಗೆ ಕೂಡ ಅವರು ಅಂತಹ ಒಂದು ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವರು ಸುಮಾರು ಲಕ್ಷಾಂತರ ಜನರು ಅರ್ಹಂತರಾಗಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನರು ಭಿಕ್ಷುಗಳಾಗಿದ್ದಾರೆ, ಭಿಕ್ಷು ಸಂಘದ ಸ್ಥಾಪನೆ ಆಗಿದೆ. ಹೀಗೆ ಇದಾದಮೇಲೆ ಇನ್ನು ಭುವನ ಜ್ಯೋತಿಯಿಂದ ಕಡೆಯ ಒಂದು ಸಾಲುಗಳನ್ನು ಹೇಳ್ತೀನಿ.
ಆ ಪಂಚಶೀಲಗಳ ಬಗ್ಗೆ ಹೇಳ್ತಾರೆ. ಒಂದು ಅನುಕಂಪೆಯನ್ನು ಕೊಲಬೇಡ ಸಂಸರಣೆಗೊಳುತಿಹ ಆವ ಕ್ಷದ್ರ ಜಂತುವನ್ನು ನೀಡು ಔದಾರ್ಯದಲ್ಲಿ ಅಂತ್ಯ ಸ್ವೀಕರಿಸು. ದುರಾಸೆ ಒತ್ತಾಯ ವಂಚನೆಯಿಂದಾದ ವಸ್ತುವನ್ನು ಕಸಿಯಲು ಬೇಡ. ಅದಾರ ವಂಚನೆಯಿಂದ ವಸ್ತುವನ್ನು ಕಸಿಯಲು ಬೇಡ. ಸುಳ್ಳು ಸಾಕ್ಷಿಯ ನೀಡಲು ಬೇಡ. ನಿಂದೆಗೈಯಲು ಬೇಡ. ಸಟೆಯ ನುಡಿಯಲು ಬೇಡ. ಅಂತರಂಗಿಕ ಶುಚಿತ್ವದ ವಾಕ್ ಅದುವೇ ಸತ್ಯ, ಅದು ನೀನರಿ. ಬುದ್ಧಿಯನ್ನು ಭ್ರಂಶಗೊಳಿಸುವ ಮಾದಕ ಪೇಯ ಮಾದಕ ಪೇಯಗಳನ್ನು ನೀನು ದೂರೀಕರಿಸು. ಪರಿಶುದ್ಧ ಮನ ಪರಿಶುದ್ಧ ದೇಹಗಳಿಗೆ ಸೋಮರಸವು ಅನಾವಶ್ಯಕ. ಏನು ಕುಡಿತೀಯ ನೀನು? ಮಾದಕ ವಸ್ತುಗಳು ಏನಕ್ಕೆ ಬೇಕು? ನೀನು ಪರಿಶುದ್ಧನಾಗು, ಅವು ನೀನೇ ಸರಿ ಹೋಗ್ಬಿಡ್ತೀಯ ಅಂತ ಹೇಳ್ತಾರೆ. ಬೇಡ ಪರಸ್ತ್ರೀ ಸಂಘ, ಧರ್ಮ ಬಾಹಿರ ದುರ್ನಡತೆ, ಕಾಮ ಪಿಪಾಸೆಯ ಪಾಪಗಳ ಆಚರಿಸಲು ಬೇಡ ಅಂತ. ಇದನ್ನು ಲೈಟ್ ಆಫ್ ಏಷ್ಯಾದಲ್ಲಿ ಹೀಗೆ ಹೇಳ್ತಾರೆ. ಮೋರ್ ಈಸ್ ದ ಟ್ರೆಷರ್ ಆಫ್ ದಿ ಲವ್ ದ್ಯಾನ್ ಜಮ್ಸ್, ಸ್ವೀಟರ್ ದ್ಯಾನ್ ಕೋಮ್ ಇಟ್ಸ್ ಸ್ವೀಟ್ನೆಸ್, its delights, delightful past compare, thereby to live. Here the 5 rules are right. Kill not for pity's sake, and lest ye slay the meanest thing upon its upward way. Give freely and receive, but take from none. By greed and force and fraud, what is his own? Bear not false witness, slander not, nor lie. Truth is the speech of inward purity. Shun drugs and drinks which work the least abuse. Clear minds, clear bodies, need no so much use. So touch not thy neighbor's wife, neither commit sins of the flesh, unlawful and unlived. ಹೀಗೆ ಅವರು ಮಹಾಪರಿನಿರ್ವಾಣವನ್ನು 80ನೇ ವಯಸ್ಸಿನಲ್ಲಿ ಪಡಿತಾರೆ. ಆಗ ಅವರು ಹೇಳ್ತಾರೆ, ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರಯೋಧಪನಂ ಏತ ಬುದ್ಧಾನುಶಾಸನಂ ಅಂತ. ಎಂದಿಗೂ ಹಿಂದೆ ಬುದ್ಧರು ಹೇಳಿದಂತಹದ್ದು ಮುಂದೆ ಬರುವಂತಹ ಅವರು ಹೇಳುವಂತಹ ಒಂದು ಬುದ್ಧ ಶಾಸನ ಇದೇ ಆಗಿದೆಯಪ್ಪ. ಯಾವ ಪಾಪವನ್ನು ಮಾಡಬೇಡ, ಪುಣ್ಯ ಕರ್ಮಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗು, ಮನಸ್ಸನ್ನು ಪರಿಶುದ್ಧಗೊಳಿಸು ಅಂತ ಹೇಳಿ ಇದೇ ಎಲ್ಲ ಬುದ್ಧರ ಸಂದೇಶ ಅಂತ ಹೇಳ್ತಾರೆ. ಹೀಗೆ ಈ 80 ವರ್ಷಗಳ ಸುದೀರ್ಘವಾದ ಒಂದು ಸಂಪದ್ಭರಿತವಾದ ಒಂದು ಜೀವನವನ್ನು ಮಾಡಿದ್ದಾರೆ. ಹುಟ್ಟಿದ್ದು, ಜ್ಞಾನೋದಯ ಪಡೆದಿದ್ದು, ಮಹಾಪರಿನಿರ್ವಾಣ ಪಡೆದಿದ್ದು ವೈಶಾಖ ಹುಣ್ಣಿಮೆಯೆಂದು. ಅದೇ ರೀತಿ ತಾಯಿಯ ಗರ್ಭಕ್ಕೆ ಸೇರಿದ್ದು ಆಷಾಢ ಹುಣ್ಣಿಮೆ. ಅರಮನೆಯನ್ನು ಬಿಟ್ಟು ಹೊರಗಡೆ ಹೋಗಿದ್ದು ಅದು ಕೂಡ ಆಷಾಢ ಹುಣ್ಣಿಮೆ. ಮೊದಲ ಬಾರಿಗೆ ಬೋಧನೆಯನ್ನು ಸಾರನಾಥದಲ್ಲಿ 5 ಜನ ಶಿಷ್ಯರಿಗೆ ಕೊಟ್ಟಿದ್ದು ಕೂಡ ಅದು ಆಷಾಢ ಹುಣ್ಣಿಮೆ. ಇಷ್ಟನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮೋ ಬುದ್ಧಾಯ.